ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಪತ್ರಿಕಾ ರಂಗದಲ್ಲಿ 42 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ಬೀದರ್ ಉತ್ತರ ಕರ್ನಾಟಕ ಕನ್ನಡ ದಿನ ಪತ್ರಿಕೆ ಆದಿಶ್ವಾಲಿ ಅವರ ಸಾರಥ್ಯದಲ್ಲಿ ಡಿಜಿಟಲ್ ಮಾಧ್ಯಮಕ್ಕೆ ಪಾದಾರ್ಪಣೆ. ಅದ್ದೂರಿಯಾಗಿ ಜರುಗಿದ ರೋಟರಿ ಕ್ಲಬ್ ಆಫ್ ಕ್ವೀನ್ಸನ್ 2024-25ನೇ ಸಾಲಿನ ಇನ್ಸ್ಟಾಲೇಷನ್ ಸೆರೆಮನಿ. ಪುಣ್ಯಾಶ್ರಮ ನಿರ್ಮಾಣದಲ್ಲಿ ಭಕ್ತರ ಸಹಕಾರ ಅಪಾರ, ರಂಭಾಪುರಿ ಜಗದ್ಗುರುಗಳು. ಬೀದರ್ ನಗರದಲ್ಲಿ ಹೊಸ ಓಂ ಸಾಯಿ ಲಾಡ್ಜ್ ಉದ್ಘಾಟನೆ. ಸುದ್ದಿಯ ವಿವರಗಳು. ಪತ್ರಿಕಾ ರಂಗದಲ್ಲಿ 42 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ಬೀದರ್ನ ಉತ್ತರ ಕರ್ನಾಟಕ ಕನ್ನಡ ದಿನ ಪತ್ರಿಕೆ ಡಿಜಿಟಲ್ ಮಾಧ್ಯಮಕ್ಕೆ ಪಾದಾರ್ಪಣೆ ಮಾಡಿದ್ದು ಆದಿಶ್ವಲಿ ಅವರ ಸಾರಥ್ಯದಲ್ಲಿ ಶಿವಶರಣಪ್ಪ ವಾಲಿ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಉದ್ಘಾಟನಾ ಸಮಾರಂಭ ಬಹಳ ಅದ್ಧೂರಿತವಾಗಿ ಉತ್ತರ ಕರ್ನಾಟಕ ದಿನ ಪತ್ರಿಕೆ ಪ್ರಧಾನ ಸಂಪಾದಕರಾದ ಶಿವಶರಣಪ್ಪ ವಾಲಿ ಅವರ ಹುಟ್ಟುಹಬ್ಬದ ದಿವಸವೇ ಶಿವಶರಣಪ್ಪ ವಾಲಿ ಅವರು ಉದ್ಘಾಟನೆ ಮಾಡಿದರು. ಇದೇ ವೇಳೆ ಉತ್ತರ ಕರ್ನಾಟಕ ದಿನಪತ್ರಿಕೆಗಾಗಿ ಸೇವೆ ಸಲ್ಲಿಸಿದ ಶಿವಶರಣಪ್ಪ ವಾಲಿ ಅವರ ಒಳ್ಳೆಯ ಉದ್ದೇಶದೊಂದಿಗೆ 10 ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಸಮಾಜದ ಆಗುಹೋಗುಗಳನ್ನು ಡಿಜಿಟಲ್ ಮಾಧ್ಯಮ ಮೂಲಕ ಮನೆ ಮನೆಗೆ ಮುಟ್ಟಿಸಲು ಹೊಸ ಯೋಜನೆ ಹೊಂದಿರುವ ಆದಿಶ್ ವಾಲಿ ಅವರ ಪ್ರೋಮೋ ಲಾಂಚ್ ಮಾಡಲಾಯಿತು. ಉತ್ತರ ಕರ್ನಾಟಕ ಡಿಜಿಟಲ್ ಮಾಧ್ಯಮದ ಎಲ್ಲಾ ಸಿಬ್ಬಂದಿ ವರ್ಗದವರು ಶಿವಶರಣಪ್ಪ ವಾಲಿ ಹಾಗೂ ಆದಿಶ್ ವಾಲಿ ಅವರ ಪ್ರಯತ್ನಕ್ಕೆ ಅಭಿನಂದನೆ ಸಲ್ಲಿಸಿದರು. ಈ ಕುರಿತಾಗಿ ಉತ್ತರ ಕರ್ನಾಟಕ ಕನ್ನಡ ದಿನ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಶಿವಶರಣಪ್ಪ ವಾಲಿ ಹಾಗೂ ಆದಿಶ್ ವಾಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್, ಹನುಮಂತ್, ಸಂತೋಷ್ ಸ್ವಾಮಿ ಸೇರಿದಂತೆ ವಿಡಿಯೋ ಎಡಿಟರ್ಸ್, ನಿರೂಪಕಿಯರು, ವಾರ್ತಾವಾಚಕಿಯರು ಇದ್ದರು. ಈಗ ಡಾಕ್ಟರ್, ಇಂಜಿನಿಯರ್ ಆಗಿರುವ ಅವರ ಮಕ್ಕಳಿಗೆ ಹೇಳ್ತಾರೆ, ಪತ್ರಿಕೆಯ ಕೆಲಸ ಸಮಾಜ ಸೇವೆಯ ಕೆಲಸ, ಇದು ಎಂದಿಗೂ ನಿಲ್ಲಬಾರದು. ಸಮಯ ಬಂದಾಗ ನಿಮ್ಮ ಸಂಪಾದನೆಯ ಒಂದಷ್ಟು ಭಾಗವನ್ನಾದರೂ ಇದಕ್ಕಾಗಿ ತೆಗೆದಿಟ್ಟು ಇದನ್ನು ನಡೆಸಬೇಕು ಎಂದು ಹೇಳುತ್ತಾರೆ. ಇದು ಪತ್ರಿಕಾ ರಂಗದ ಮೇಲೆ ಅವರಿಗಿರುವ ನಿಷ್ಠೆ, ಬದ್ಧತೆಗೆ ಹೃದಯ ಸ್ಪರ್ಶಿ ಉದಾಹರಣೆಯಾಗಿದೆ. ಪಂಡಿತ ಪುಟ್ಟರಾಜ ಗವಾಯಿಗಳು ಸ್ವಾತಂತ್ರ್ಯ ಹೋರಾಟಗಾರರಾದ ದೊರೆಸ್ವಾಮಿ ಅವರ ಸಾಲಿನಲ್ಲಿ ಶಿವಶರಣಪ್ಪ ವಾಲಿ ಅವರಿಗೂ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ. ರಾಜ್ಯ ಮಟ್ಟದಲ್ಲಿ ಒಬ್ಬರನ್ನು ಗುರುತಿಸಿಕೊಡಲಾಗುವ ಮೂರೇ ಹನುಮಂತರಾವ್ ಪ್ರಶಸ್ತಿ ಪ್ರಪ್ರಥಮ ಬಾರಿಗೆ ದೊರಕಿದ್ದು ಶಿವಶರಣಪ್ಪ ವಾಲಿ ಅವರಿಗೆ. ಮುಂದೆ ರಾಜ್ಯ ಪತ್ರಿಕಾ ಅಕಾಡೆಮಿಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳು ಸಲ್ಲುತ್ತವೆ. ಪತ್ರಿಕೆ ಎಂದರೆ ಬರೀ ಸುದ್ದಿಯನ್ನ ಪ್ರಕಟಿಸುವುದಲ್ಲ, ಜನಸಾಮಾನ್ಯರಿಗೆ ಸುದ್ದಿಯ ಜೊತೆಯಲ್ಲಿ ಪತ್ರಿಕೆ ಎಂದರೇನು, ಪತ್ರಿಕಾ ಧರ್ಮ ಎಂದರೇನು, ರಾಷ್ಟ್ರ ಎಂದರೇನು, ರಾಜ್ಯ ಎಂದರೇನು ಎಂಬ ಜಾಗೃತಿ ಮೂಡಿಸುವ ಸಲುವಾಗಿ ಬೀದರ್ನಲ್ಲಿ ಕನ್ನಡ ಪತ್ರಿಕೆ ಇಲ್ಲದಿದ್ದಾಗ ಕನ್ನಡ ಪತ್ರಿಕೆಯನ್ನ ತಂದಿದ್ದೇನೆ ಎನ್ನುತ್ತಾರೆ ಶಿವಶರಣಪ್ಪ ವಾಲಿ ಅವರು. ಒಂದೇ ಮಾತ್ರ ಮೊಟ್ಟ ಮೊದಲು ನಮ್ಮ ಮಾಧ್ಯಮ ಬಾಂಧವರಿಗೆ, ಅದರಲ್ಲಿ ಯುವಕರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ. ಪತ್ರಿಕೆಯಲ್ಲಿ ಬರಲಿಕ್ಕೆ ಯಾರೂ ತಯಾರಿ ಇರ್ತಿದ್ದಿಲ್ಲ. ಅಂಥ ಸಮಯದಲ್ಲಿ ಈಗ ನೀವೆಲ್ಲ ಉತ್ಸಾಹಿ ತರುಣಿಯರು ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಾ ಇದ್ರಿ. ತಮಗೆ ಮೊಟ್ಟ ಮೊದಲು ಶುಭಾಶಯ. ನಮ್ಮ ಈ ಪತ್ರಿಕೆ ಉತ್ತರ ಕರ್ನಾಟಕ 1982ರಲ್ಲಿ ಪ್ರಾರಂಭ ಆಯಿತು. ಆ ಹೊತ್ತಿಗೆ ಪತ್ರಿಕೆ ತೆಗೆಯೋದೇ ಕಷ್ಟ, ಅದರಲ್ಲೂ ಕನ್ನಡ ಪತ್ರಿಕೆ ತೆಗೆಯೋದಂದರೆ ದುಸ್ಸಾಹಸ. ಅಂಥ ಸಮಯದಲ್ಲಿ ಕನ್ನಡ ಪತ್ರಿಕೆಯನ್ನು ತೆಗೆದಿದೆ. ಕನ್ನಡ ಪತ್ರಿಕೆ ತೆಗಿಲಿಕ್ಕೆ ಒಂದೇ ಒಂದು ಕಾರಣ, ಯಾ ಪರ್ ಕಿಸ್ಕೆ ಗಾನ್ ಮೇ ದಮ್ ಹೈ ಕನ್ನಡ ಪೇಪರ್ ನಿಕಾಲ್ತೆ ಅಂತ ಹೇಳಿ, ಅದು ಒಂದೇ ಒಂದು ಮಾತಿನ ಸಲುವಾಗಿ ಅವರಿಗೆ ಉತ್ತರವಾಗಿ ಉತ್ತರ ಕರ್ನಾಟಕ ಪತ್ರಿಕೆ ಪ್ರಾರಂಭ. ಆವಾಗ ಮಳೆ ಜೋಡಣೆ ಕೆಲಸ ಮಾಡಿ ನನ್ನ 4 ಮಕ್ಕಳು ಎಲ್ಲರೂ ಗ್ರ್ಯಾಜುಯೇಟ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಮೊಮ್ಮಕ್ಕಳಂತೂ ಲಂಡನ್ನಲ್ಲಿ ಓದಿ ಬಂದಿದ್ದಾರೆ. 9 ಜನ ಮೊಮ್ಮಕ್ಕಳು ಎಲ್ಲರೂ ಇಂಜಿನಿಯರು, MBA ಇದ್ದಾರೆ, MBBS ಇದ್ದಾರೆ. ಈ ಸಾಹಸದ ಕೆಲಸವನ್ನು ಮಾಡ್ತಾ ಇದ್ದಾಗ ನನ್ನ ಮಕ್ಕಳು ತುಂಬ ನನಗೆ
ಸಹಕಾರಿಯಾಗಿದೆ. ಯಾಕಂದರೆ ಭಾಳಷ್ಟು ಜನರ ತಲೆಯಲ್ಲಿದೆ ಪತ್ರಿಕೆ ಅಂದರೆ ಆದಾಯದ ಸಾಧನ, ಪತ್ರಿಕೆ ಅಂದರೆ ಇದು ಹಣ ಗಳಿಸುವ ಮಾಧ್ಯಮ ಅಂತ ಇದೆ. ಕೆಲವರು ಮಾಡ್ತಾರೆ, ಅದನ್ನು ಒಪ್ತೀನಿ. ನಾನು 50 ವರ್ಷ ಈ ಪತ್ರಿಕಾ ಫೀಲ್ಡಲ್ಲಿ ಕಳೀತಾ ಇದ್ದೀನಿ. ಆದರೆ ಉತ್ತರ ಕರ್ನಾಟಕ ಪತ್ರಿಕೆ ಅಧಿಕಾರಿಗಳಿಗೆ ಅಂಕುಶ ಆಗಿ, ರಾಜಕಾರಣಿಗಳಿಗೆ ಲಗಾಮಾಗಿ, ಬಡವರಿಗೆ ಊರುಗೋಲಾಗಿ, ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಉತ್ತರ ಕರ್ನಾಟಕ ಹೊರಗಡೆ. ಆ ಕಾಲದಲ್ಲಿ ಆಫೀಸರ್ಗಳು, ನಿಮಗೆ ಸ್ಪಷ್ಟವಾಗಿ ಓಪನ್ಲಿ ಹೇಳ್ತಾ ಇದ್ದೀನಿ, SP ಮತ್ತು ಜಿಲ್ಲಾಧಿಕಾರಿಗಳು ಬೀದರ್ನಲ್ಲಿ ಸುದ್ದಿ ಏನಾದರೂ ನೋಡಬೇಕಾದ್ರೆ ಅವ್ರು ಕನ್ನಡದಲ್ಲಿ ಹೇಳ್ತಿದ್ದಿಲ್ಲ, ಉತ್ತರ ಕರ್ನಾಟಕಕ್ಕೆ ಹಾನಿ ಕಾಯ್ಬೋದು ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಆ ರೀತಿಯಿಂದ ಎತ್ತಕ್ಕೆ ಕೊಡ್ತಕ್ಕಂಥ ಪತ್ರಿಕೆ ಇರಿತ್ತು. ಇವಾಗ ಸಂತೋಷ ಅಂದರೆ ನನ್ನ ಮೊಮ್ಮಗ ಆದೀಶ್ ಲಂಡನ್ನಲ್ಲಿ ಒಳ್ಳೆ ರೀತಿ ಅಭ್ಯಾಸ ಮಾಡಿ ರ್ಯಾಂಕ್ನಲ್ಲಿ ಬಂದು ಅಲ್ಲಿ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿ, ಅಲ್ಲಿನ ಯುವಕರ ಸಂಘಟನೆಗೆ ಆಯ್ಕೆಯಾಗಿ, ಕರ್ನಾಟಕದಲ್ಲೆಲ್ಲ, ರಾಜ್ಯದಲ್ಲೆಲ್ಲ, ರಾಷ್ಟ್ರದಲ್ಲೇ ಮೊದಲನೇ ವ್ಯಕ್ತಿ ಭಾರತದಿಂದ ಪಾರ್ಲಿಮೆಂಟ್ಗೆ ಆಗಿದ್ದು. ಲಂಡನ್ ಪಾರ್ಲಿಮೆಂಟ್ ಭಾರತದಿಂದ ಯಾರೂ ಆಗಿಲ್ಲ. ಅಂಥ ಒಬ್ಬ ಹುಡುಗ ಇಲ್ಲಿ ಬಂದ ಮೇಲೆ ಅವನು ಇಲ್ಲ ತಾತ ನಾನು ಎಲ್ಲಿಯಾದರೂ ನೌಕರಿಗೆ ಹೋಗ್ತೀನಿ ಅನ್ಬೋದಾಗಿಲ್ಲ. ಆದರೆ ಅವನಿಗೆ ಕನ್ನಡದಲ್ಲಿರ್ತಕ್ಕಂಥ ಕಳಕಳಿ, ಅವ್ರ ತಾತನ ಮಾನ ಕಾಯಬೇಕು ಅಂತ ಹೇಳ್ಕೊಂಡು ಅವನು ಅದಕ್ಕೆ ವಾರಸ್ದಾರನಾಗಿ ಮುಂದೆ ಬಂದ. ಅದಕ್ಕೆ ಅವನು ಅಷ್ಟೇ ಅಲ್ಲ, ಹೊಸ ಯುವಕರದಲ್ಲಿ ಬೆಳೆದವನು, ಲಂಡನ್ ನೋಡಿದವನು, ಹೊಸ ತಂತ್ರಜ್ಞಾನವನ್ನು ಬಲ್ಲವನು. ಅದಕ್ಕಾಗಿ ಅವನು ಹೊಸ ರೀತಿಯಿಂದ ಹೋಗಬೇಕು, ಪತ್ರಿಕೆ ಕಲರ್ದು ಮಾಡೋಣ, ಆದರೆ ನಾವು ಮೀಡಿಯಾ ಹೌಸನ್ನು ಪ್ರಾರಂಭ ಮಾಡಿ ಚಾನಲನ್ನು ಒಂದು ರಾಷ್ಟ್ರಕ್ಕೆ ಅರ್ಪಿಸೋಣ ಅಂತಕ್ಕಂಥ ಒಂದು ಉದ್ದೇಶದಿಂದ ಅವನು ಇದರಲ್ಲಿ ಹೆಜ್ಜೆಯನ್ನಿಟ್ಟು ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ನನಗೆ ಯಾಕೆ ಸಂತೋಷ ಅಂದರೆ ಅವನು ಲಕ್ಷಾಂತರ ರೂಪಾಯಿ ಗಳಿಸೋದಾಗಿತ್ತು ನೌಕರಿ ಮಾಡಿ, ಆದರೆ ಇವತ್ತು ನೂರಾರು ಜನರಿಗೆ ನೌಕರಿ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಅವನು ಗಳಿಸಿದ್ದಾನೆ. ಅದು ಸಂತೋಷ. ಅವನು ಒಬ್ಬನೇ ನೌಕರಿ ಮಾಡಿ ಆರಾಮಾಗಿ ಇರಬೇಕಂತಿಲ್ಲ, ಸಾವಿರಾರು ಜನ ಆರಾಮಾಗಿ ಬದುಕಬೇಕು, ಮತ್ತು ತಾತನ ಮಾನ ಉಳಿಬೇಕು, ಕನ್ನಡ ಬೆಳಿಬೇಕು ಎಂಬ ಒಂದು ಉದ್ದೇಶದಿಂದ ಅವನು ಇದರಲ್ಲಿ ಕಾಲಿಟ್ಟಿದ್ದು ನಿಜವಾಗಿ ನನ್ನ ಮೊಮ್ಮಗ ಇದ್ರೂ ನಾನು ಅವನಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಲ್ಲೇ ಇವತ್ತಿನ ಮಕ್ಕಳು ಅಭ್ಯಾಸ ಮಾಡಿದ ಕೂಡಲೇ ಯಾರು ಇದು ಮೈ ಕೈ ಮಸಿ ಮಾಡ್ಕೊಳ್ಳೋದು, ಒಬ್ಬ ಆಫೀಸರ್ ಆಗಿದ್ದರೆ ಕೈಯಲ್ಲಿ 4 ಜವಾನರು ಇರ್ತಾರೆ, ಆರಾಮಾಗಿ ಜಿಂದಗಿ ಕಳೆಯುವುದು ಅಲ್ಲ. ಪತ್ರಿಕಾ ಧರ್ಮ ಅಂದರೆ ಏನು? ಅವನು ಸಣ್ಣಗಿನಿಂದ ನೋಡಿದವನು, ಬಲ್ಲಿದವನು, ಅವನು ಸಣ್ಣವನಿದ್ರೂ ಸಹಿತ ನಿರೀಕ್ಷೆ ಮಾಡಿದವನು, ಅದನ್ನು ಅವನು ಮಾಡ್ತಾ ಇದ್ದಾನೆ. ಉತ್ತರ ಕರ್ನಾಟಕ ಪತ್ರಿಕೆ ಇವತ್ತು ನೀವು ಅನ್ಬೋದು, ಏನ್ರಿ ಯಾರ್ದಲ್ಲಿ ನಿಮ್ಮದು ಕಾಂಪಿಟೇಷನ್ ಇದೆ? ನಮ್ಮದು ಕಾಂಪಿಟೇಷನ್ ಮೊದಲಿನಿಂದಲೂ ಯಾರ ಜೊತೆಗಿಲ್ಲ. ಯಾಕಂದ್ರೆ ನಂದು ಪದ್ಧತಿನೇ ಬೇರೆ ಪತ್ರಿಕೆಯರು. ನನ್ನ ಪತ್ರಿಕಾ ಉದ್ಯೋಗ ಅಲ್ಲ ನಮ್ಮದು. ಇದು ಉದ್ಯೋಗ ಆಗಿ ನಾನು ಎಂದೂ ಬಳಸಿಲ್ಲ, ಪತ್ರಿಕಾ ಧರ್ಮವಾಗಿ ನಾನು ಬಂದಿದೆ. ಬೇರೆಯವರು ಪತ್ರಿಕಾ ಉದ್ಯಮ ಮಾಡ್ತಾರೆ, ನಂದು ಉದ್ಯಮ ಅಲ್ಲ, ಪತ್ರಿಕಾ ಧರ್ಮ. ಪತ್ರಿಕೆ ಜನರಿಗೆ ತಲುಪಬೇಕು. ಯಾವ ರೀತಿ ತಲುಪಬೇಕು? ಅವರಿಗೆ ಸ್ಪಂದಿಸಬೇಕು, ಸಮಾಜದ ಜ್ವಲಂತ ಸಮಸ್ಯೆನ ಹೇಳಬೇಕು. ಅಧಿಕಾರಿಗಳಿಗೆ ಒಳ್ಳೆಯವರಿದ್ದರೆ ಅವರು ಶಾಂತವಾಗಿರಬೇಕು, ಇಲ್ಲದೇ ಇದ್ದರೆ ಅವರಿಗೆ ನಡುಕು ಹೋಗಬೇಕು. ಅಂಜಿಸ್ಬೇಕು ಅಂತಲ್ಲ, ತಾನೇ ಪೊಲೀಸರು ಒಂದು ಸಿಟಿ ಹೊಡೆದ್ರೆ ಕಾಲ್ರು ನಡುತ್ತಾರೆ, ಅವ್ರಿಗೆ ಹೊಡೆಯೋದು ಬೇಕಾಗಿಲ್ಲ. ಆ ರೀತಿ ಭ್ರಷ್ಟ ಅಧಿಕಾರಿಗಳಿದ್ದರೆ ಉತ್ತರ ಕರ್ನಾಟಕ ಚಾನಲ್ ಅಂದರೆ ಅವರಿಗೆ ಕನಸಿನಲ್ಲಿ ಶಿವಸ್ವಪ್ನ ಆಗಬೇಕು. ಅದೇ ಚಿನ್ನ ನಂದು ಪತ್ರಿಕೆ. ಅವ್ರಿಗೆ ರಾತ್ರಿ ನಿದ್ರೆಯಲ್ಲಿ ಬರಬೇಕು ಪತ್ರಿಕೆ. ಆದರೆ ನಾನು ಯಾರಿಗೂ ಇವತ್ತಿನವರೆಗೆ ಈ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಮನುಷ್ಯ ಬಂದು ವಾಲಿಯವರು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತಿನ ನನ್ನ ಪತ್ರಿಕಾ ಧರ್ಮನೇ ಬಿಟ್ಟು, ಇವತ್ತಿನ ಯಾವುದೇ ಅಧಿಕಾರಿ, ಯಾವುದೇ ಗುತ್ತೇದಾರ ಯಾರು ಕಟ್ಟಿಲ್ಲ. ಯಾಕಂತಂದರೆ ನೀವು ಅನ್ಬೋದು, ಪತ್ರಿಕೆಗೆ ಹಣ ಬೇಕಾಗಿಲ್ವಾ? ಪತ್ರಿಕೆಗೆ ಹಣ ಬೇಕು, ಹಣ ಇಲ್ಲದೆ ಪತ್ರಿಕೆ ನಡೆಯೋದಿಲ್ಲ. ಆದರೆ ಹಣದ ಸಲುವಾಗಿ ಪತ್ರಿಕೆ ಅಲ್ಲ. ಇದನ್ನು ಸಮಾಜ ತೋರಿಸ್ಬೇಕಂತ ಹೇಳಿ ಮಾಡಿವಿ. ನಾವು ಕಾಲ್ನಡಿಗೆಯಿಂದ ಬಂದು, ಸೈಕಲ್ ಮೇಲೆ ಬಂದು, ಇವತ್ತು BMW ಗಾಡಿಯಲ್ಲಿ ಬಂದು ಈ ಪತ್ರಿಕೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನನಗೆ ಹೆಮ್ಮೆ ಇದೆ. ಯಾಕಂದರೆ ಈ ರೀತಿ ಪತ್ರಕರ್ತರು ಬೆಳೀಲಿಕ್ಕೆ ಸಾಧ್ಯ, ಪತ್ರಿಕೆ ಬೆಳೀಲಿಕ್ಕೆ ಸಾಧ್ಯ. ಬ್ಲ್ಯಾಕ್ ಮೇಲ್ ಮಾಡಲಾರ್ದೇನೆ ಪತ್ರಿಕೆ ಒಳ್ಳೆ ರೀತಿಯಲ್ಲಿ ಬೆಳೀತದೆ, ಜನರು ಸ್ಪಂದಿಸ್ತಾರೆ. ಅದಕ್ಕೆ ಉತ್ತರ ಕರ್ನಾಟಕ ಉದಾಹರಣೆ ಆಗಿದೆ. ಯಾರೇ ಬಾಯಿಂದ ಹೋಗಿ ಕೇಳಿ,
ಉತ್ತರ ಕನ್ನಡ ನಿಮ್ಮ ಅಂಗಡಿಗೆ ಬಂದು ಎಂದಾದರೂ ಒಂದು ನ್ಯೂಸ್ ಇದಕ್ಕೆ ಹಣ ಕೇಳಿದ್ರ, ಒಬ್ಬ ಅಧಿಕಾರಿಗೆ ಕೇಳಿ, ಒಬ್ಬ ಪ್ಯೂನಿಗೆ ಕೇಳ್ರಿ, ಡಿ ಸಿ ಕೇಳ್ರಿ, ಎಸ್ ಪಿ ಕೇಳ್ರಿ, ಅವರು ಹೇಳ್ಬೋದು. ಹಾಂ, ಒಂದು ಮಾತು ಈ ಮಾತಿಗೆ ನಾನು ಒಂದು ಉಲ್ಲೇಖ ಮಾಡ್ತೀನಿ. ಒಬ್ಬ ಜಿಲ್ಲಾಧಿಕಾರಿ ಮಾತ್ರ ಅಂದಿದ್ದ, ಅವನೇ ರೆಡ್ಡಿ ಹೋದ ಜಿಲ್ಲಾಧಿಕಾರಿ. ಆ ಮಾತನ್ನ ನಾನು ಹೇಳ್ತೀನಿ. ಯಾಕಂತಂದರೆ ಅವನು ಒಬ್ಬ IAS ಆಫೀಸರ್ ಹತ್ತಿರ ಹೇಳಿದ್ದ, ವಾಲಿ ಮುಜೆ ಬ್ಲ್ಯಾಕ್ ಮೇಲ್ ಕರ್ರೆ. ಅವ್ರು ಸಹಜವಾಗಿ ನನಗೆ ಹೇಳಿದ್ರು. ಹೇಳಿದ ಕೂಡಲೇ ನಾನು ಅವನಿಗೆ 2 ಪೇಜ್ ಪತ್ರ ಬರೆದೆ. ನಿನ್ಗೆ ಅಭಿಮಾನ ಇದ್ದರೆ, ನಿನ್ನ ಸ್ಥಾನದ ಗೌರವ ಇದ್ದರೆ ಅದಕ್ಕೆ ಉತ್ತರ ಕೊಡೋದು. ಇವತ್ತಿನವರೆಗೆ ಕೊಟ್ಟಿಲ್ಲ. ಆ ಮಾತು ನಾನು ಸರ್ದಾರ್ ಪಟೇಲ್ ಜಯಂತಿ ದಿವಸ ಹೇಳ್ತೀನಿ. ಇವತ್ತು ಹುಚ್ಚ ಅಲ್ಲ. ಅಂದರೆ ಈ ರೀತಿ ಧೈರ್ಯ ಬರೀ ಸಾಮರ್ಥ್ಯದಿಂದ ಅಲ್ಲ, ಹಣದಿಂದ ಬರೋದಿಲ್ಲ, ನೈತಿಕತೆ. ಅದನ್ನು ನಾವು ಕಾಪಾಡಬೇಕು. ಅಧಿಕಾರಿಗಳು ಯಾರು ನಂದು ವೈರಿಗಳಲ್ಲ, ನನ್ನ ಗೆಳೆಯರು ಅಲ್ಲ. ಅವರು ಅಧಿಕಾರಿಗಳು, ನಾನು ಒಬ್ಬ ನಾಗರಿಕ, ನಾನು ಒಬ್ಬ ಪತ್ರಕರ್ತ, ನಾನು ಸಮಾಜದ ಕಾವಲು ನಾಯಿ, ಸಮಾಜಕ್ಕೆ ಕಾಯ್ತಕ್ಕಂಥ ಕಾವಲು ನಾಯಿ. ಕಳ್ಳ ಬಂದರೆ ಭೌ ಅನ್ನಲೇಬೇಕು ನಾನು. ಅದಕ್ಕೆ ಸಮಾಜದಲ್ಲಿ ಯಾರಾದರೂ ಕಳ್ಳರು, ಭ್ರಷ್ಟರು, ಅಧಿಕಾರಿ ಆಗಲಿ ರಾಜಕಾರಣಿಗಳು ಬಂದರೆ ನಾನು ಭೌ ಅನ್ನೋದು ಮಾತ್ರ ಸಾಯುವವರಿಗೆ ಬಿಡೋದಿಲ್ಲ. ಆ ಕಾರ್ಯವನ್ನು ಮಾಡ್ತೀನಿ. ನಿಮ್ಮ ಸಹಕಾರ ಬೇಕು. ಧನ್ಯವಾದ. ಒಂದೇ ಮಾತರಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಅಜ್ಜವರಾದ ಶ್ರೀ ಶಿವಶರಣಪ್ಪ ವಾಲಿಯವರ 93ನೇ ಜನ್ಮದಿನದ ನಿಮಿತ್ತ ನಾವು ಇವತ್ತು ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಅನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದಕ್ಕೇನೆಂದರೆ 1982ರಲ್ಲಿ ಅವರು ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಿದರು. ಅದರ ಜೊತೆ ಮುಂದುವರಿಸುತ್ತಾ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿದೆ ಅವರು ಸುದ್ದಿ ಹೇಗೆ ಬರ್ತಿದ್ದಾರೆ, ಹೇಗೆ ಪತ್ರಿಕಾ ರಂಗದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಮುಂದೆ ವಹಿಸುತ್ತಾ ಅದು 1996ರಲ್ಲಿ ಅದ್ರ ಜೊತೆ ಬೆಂಗಳೂರು ಎಡಿಷನ್ನು ಪ್ರಾರಂಭ ಮಾಡಿತು. ಅದರಲ್ಲಿ ನಮ್ಮ ಮುಖ್ಯ ಪಾತ್ರ ವಹಿಸಿದರು ನಮ್ಮ ದೊಡ್ಡಪರಾದ ಶ್ರೀ ಅರವಿಂದ್ ವಾಲಿಯವರು, ಶ್ರೀ ಮಲ್ಲಿಕಾರ್ಜುನ್ ವಾಲಿಯವರು, ಮತ್ತು ನಮ್ಮ ದೊಡ್ಡಪರಾದ ದೀಪಕ್ ವಾಲಿಯವರು, ಮತ್ತು ನಮ್ಮ ತಂದೆಯವರಾದ ರಜನೀಶ್ ವಾಲಿಯವರು. ಅವರು 4 ನಮ್ಮ ಅಜ್ಜವರಾದ ಮಕ್ಕಳು 4 ಜನ ಕೂಡಿ ಶ್ರಮಪಟ್ಟು 43 ವರ್ಷಗಳಿಂದ ನಡೀತಾ ಇದೆ ಈ ಕನ್ನಡ ದಿನಪತ್ರಿಕೆ. ನಾವು ಈಗ ಈ ಸಮಯ ಬದಲಾದಂತೆ ನಾವು ಈ ಹೊಸದಾಗಿ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಕನ್ನಡ ದಿನಪತ್ರಿಕೆ ಜೊತೆನೇ ಈ ನ್ಯೂಸ್ ಚಾನೆಲ್ವನ್ನು ಪ್ರಾರಂಭ ಮಾಡಬೇಕಂತ ಉದ್ದೇಶದಿಂದ ಈಗ ಬರ್ತಾ ಇದ್ದೀವಿ. ಇದು ಕನ್ನಡಿಗರ ಉಸಿರು ಆಗಬೇಕು, ಕನ್ನಡದ ಉಸಿರು ಆಗಬೇಕಂತ ಹೇಳೋಕ್ಕೆ ಬಯಸುತ್ತೇನೆ. ಇದಕ್ಕೇನೆಂದರೆ ನಾವು ನಮ್ಮ ಅಜ್ಜವರ ಜನ್ಮದಿನ ಪ್ರತಿ ವರ್ಷ ನಾವು ಹೊಸವನ್ನು ಇನಿಷಿಯೇಟಿವ್ ಮಾಡ್ತೀವಿ. ನಮ್ಮ ವಾಲಿ ಗ್ರೂಪ್ ವತಿಯಿಂದ ನಾವು 89th ಬರ್ಡೇ ಇದ್ದಾಗ ನಾವು ಕೋವಿಡ್ ಸಂದರ್ಭದಲ್ಲಿ ನಮ್ಮ ವಾಲಿಶ್ರೀ ಆಸ್ಪತ್ರೆಯಿಂದ ನಾವು ಪ್ರಪ್ರಥಮವಾಗಿ ಜಿಲ್ಲೆಯಲ್ಲಿ ಕೋವಿಡ್ ಚಿಕಿತ್ಸೆಯನ್ನು ನಾವು ಎಲ್ಲ ಜನರಿಗೆ ಕೊಟ್ಟಿದ್ದೀವಿ. ಮತ್ತು 90th ಬರ್ಡೇ ಇದ್ದಾಗ ನಾವು ಬೀದರ್ ಜಿಲ್ಲೆಗೆ ಕ್ಯಾಥ್ಲಬ್ವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ವಾಲಿಶ್ರೀ ಆಸ್ಪತ್ರೆ ವತಿಯಿಂದ. ಮತ್ತು 91st ಬರ್ಡೇಯಲ್ಲಿ ನಾನು ಅವಾಗ UK ಆವಾಗ ನಮ್ಮ ಹಿರಿಯ ಅಣ್ಣ ವೀರೇಶ್ ವಾಲಿಯವರು, ಮಲ್ಲಿಕಾರ್ಜುನ್ ವಾಲಿಯವರ ಸುಪುತ್ರರವರು, ಅವರು ನಮ್ಮ ತಾತವರಿಗೆ ಶ್ರೀ ಶಿಲ್ಪ ವಾಲಿ ಅವರು ಸಾಮಾಜಿಕ ಜಾಲತಾಣ ಇದು ವಿಶ್ವ ಇದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್ದಲ್ಲಿ ಅವರಿಗೆ ಮುಖ್ಯ ಪಾತ್ರವನ್ನಾಗಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಕಾಲಿಟ್ಟರು. ಸೊ ಅದರ ಜೊತೆ ಈಗ ಸುಮಾರು 1 ವರ್ಷದಿಂದ ನಾನು ಈ ಕನ್ನಡ ದಿನಪತ್ರಿಕೆ ಮುಂದುವರಿಸ್ಕೋಬೇಕಂತ ಈಗ ನ್ಯೂಸ್ ಚಾನಲ್ ಮುಖಾಂತರ ನಾವು ಪ್ರಾರಂಭ ಮಾಡ್ಕೋತಾ ಬರ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನಿಮ್ಮದು ಸಹಕಾರ ನಮ್ಮ ಜೊತೆ ಇರಲಿ. ಧನ್ಯವಾದಗಳು. ವಂದೇ ಮಾತರಂ. ಬೀದರ್ನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ರೋಟರಿ ಕ್ಲಬ್ ಆಫ್ ಕ್ವಿನ್ಸನ್ 2024-25ನೇ ಸಾಲಿನ ಇನ್ಸ್ಟಾಲೇಷನ್ ಸೆರೆಮನಿ ಹಮ್ಮಿಕೊಳ್ಳಲಾಯಿತು. ಸಸಿಗೆ ನೀರುಣಿಸುವುದರ ಮೂಲಕ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಖಂಡ್ರೆ,
ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಸಾಗರ್ ಖಂಡ್ರೆ ಅವರು ಮಾತನಾಡಿ, ಈ ಹಿಂದೆ ರೋಟರಿ ಕ್ಲಬ್ ಆಫ್ ಕ್ವೀನ್ಸ್ ಕಳೆದ ವರ್ಷದ ರಿಪೋರ್ಟ್ ಕಾರ್ಡ್ ಪ್ರೆಸೆಂಟೇಷನ್ ನೋಡಿದ್ದು ನೀವುಗಳು ಮಾಡಿದ ಸಾಮಾಜಿಕ ಕಾರ್ಯ ಮೆಚ್ಚುವಂತದ್ದಾಗಿದೆ ಎಂದರು. ಇದರ ಜೊತೆಗೆ ಮಹಿಳೆಯರ ಸಂರಕ್ಷಣೆಗೆ ಪೆಪ್ಪರ್ ಸ್ಪ್ರೇ ಬಳಕೆ, ಅದರ ಅನುಕೂಲತೆ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವುದು ಮುಖ್ಯವಾಗಿ ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್ ನ್ಯೂಟ್ರಿಷನ್ ಕೊರತೆ ಹೆಚ್ಚಾಗಿ ಕಾಣುತ್ತಿದೆ. ಹಾಗಾಗಿ ಶಾಲಾ ಕಾಲೇಜು ಗ್ರಾಮಗಳಲ್ಲಿ ಶಿಬಿರ ಆಯೋಜಿಸುವ ಮೂಲಕ ಹಿಮೋಗ್ಲೋಬಿನ್ ಪ್ರಮಾಣ ಹಾಗೂ ನ್ಯೂಟ್ರಿಷನ್ ಪ್ರಮಾಣ ಹೆಚ್ಚಳಕ್ಕೆ ಅನ್ವಯಿಸಬೇಕಾದ ಕ್ರಮಗಳು ಹಾಗೂ ಆಹಾರ ಸೇವನೆ ಬಗ್ಗೆ ಅರಿವು ಮೂಡಿಸುವುದಾಗಿ ತಿಳಿಸಿದರು. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡಿ, ರೋಟರಿ ಕ್ಲಬ್ ಹಲವು ವರ್ಷಗಳಿಂದ ನಿಸ್ವಾರ್ಥ ಮನೋಭಾವದಿಂದ ಸಮಾಜ ಸೇವೆ ಮಾಡುತ್ತಿದೆ. ನಾನು ಕೂಡ ರೋಟರಿ ಕ್ಲಬ್ ಕುಟುಂಬದವನಾಗಿದ್ದು ಅವಶ್ಯಕತೆ ಇದ್ದಲ್ಲಿ ನಮ್ಮ ಶಾಸಕರ ಅನುದಾನದಡಿ ಸಮಾಜ ಸೇವೆಗೆ ಕೈಲಾದಷ್ಟು ಸಹಾಯ ಮಾಡುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಸೇರಿದಂತೆ ಎಲ್ಲ ಸದಸ್ಯರಿಗೂ ಅವರ ಹುದ್ದೆಯ ಜವಾಬ್ದಾರಿ ನೀಡಿ ಗೌರವಿಸಲಾಯಿತು. ಜೊತೆಗೆ ರೋಟರಿ ಕ್ಲಬ್ ಆಫ್ ಕ್ವೀನ್ 10 ವರ್ಷ ಪೂರೈಸಿದ ಬೆನ್ನಲ್ಲೇ ರೋಟರಿ ಕ್ಲಬ್ ಆಫ್ ಕ್ವೀನ್ ಸದಸ್ಯರಿಂದ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದರು. ವೇದಿಕೆ ಮೇಲೆ ರೋಟರಿ ಕ್ಲಬ್ ಕ್ವೀನ್ ನೂತನ ಅಧ್ಯಕ್ಷರಾದ ಡಾಕ್ಟರ್ ಜಯಶ್ರೀ ಪ್ರಭಾ, ಡಾಕ್ಟರ್ ಸುಲೋಚನಾ ಪಾಟೀಲ್, ರೋಟರಿ ಕ್ಲಬ್ ಕ್ವೀನ್ಸ್ ಖಜಾಂಚಿ ಡಾಕ್ಟರ್ ಸುಜಾತಾ ಹೊಸಮನಿ, ಸೂರ್ಯಕಾಂತ್ ರಾಮಶೆಟ್ಟಿ, ಡಾಕ್ಟರ್ ವಸಂತ್ ಪವಾರ್, ಬಸವರಾಜ್ ಧನ್ನು, ಡಾಕ್ಟರ್ ರಘು ಕೃಷ್ಣಮೂರ್ತಿ, ಶಿವಶಂಕರ್ ಕಾಮಶೆಟ್ಟಿ, ಮಂಜುಳಾ ಮೂಳ್ಗೆ, ರುಚಿಕಾ ಶಹಾ, ಡಾಕ್ಟರ್ ಸಂಧ್ಯಾ ರಾಣೆ, ಡಾಕ್ಟರ್ ಜಯಶಾಲಿನಿ ಮೂಡುಬಿ, ಪದ್ಮಜಾ ಪ್ರಭಾಸ್, ಸಿಎಸ್ ಸ್ನೇಹ ಮೈಲಾಪುರ್, ಶಿಲ್ಪಾ ರೆಡ್ಡಿ ಬೋಗ್ಲೆ, ಸಿಇಒ ಸೋಮಶೇಖರ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು. To others, especially Ved Sindhul. He is just a 6-year-old. We all ये अभी वो 6 साल का है. इधर में कहाँ है skating? ऐसा हुआ था सभी को. But he done that. ಇವಾಗ ಬಹಳ ಖುಷಿ ಅನಿಸ್ತಾ ಇದೆ. ವೆರಿ ಹ್ಯಾಪಿ ಟು ಸಿ ದಟ್ ರೋಟರಿ ಕ್ಲಬ್ ಆಫ್ ಬೀದರ್ ಕ್ವೀನ್ಸ್ ಇಸ್ ದೇರ್, ಕ್ಲಬ್ ಓನ್ಲಿ ಫಾರ್ ವಿಮೆನ್. ಬರೀ ನಮ್ಮ ಎಲ್ಲ ತಾಯಂದಿರಿಗೆ ಒಂದು ಕ್ಲಬ್ ಇದೆ, ಎಲ್ಲ ಮಹಿಳೆಯರಿಗೆ. ಬಹಳ ಖುಷಿ ಅನಿಸ್ತಾ ಇದೆ. ಯಾಕಂತಂದ್ರೆ ವಿಮೆನ್ ಎಂಪವರ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಡೇ ಅಂಡ್ ಏಜ್. Even today there is no gender equality, as you all know. The younger generation is still looking to get there. So I'm sure all of you seniors are a very big inspiration, great inspiration for all the younger generation who are coming up to be independent, to not be dependent on anybody, which is very important. Independent irodu bhal important. Dependent adaga you will be stuck in that situation and you always have to be the one adjusting. So that will not be a problem in the future, I feel, when the younger generations are also coming up. So ನೀವು ಏನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ, ಈಗಾಗಲೇ ನಾನು ನೋಡಿದ್ದೀನಿ. ಹೋದ ವರ್ಷ ನೀವು ಸಾಕಷ್ಟು ನೀವು ಕಾರ್ಯಕ್ರಮಗಳು ನೀವು ಮಾಡಿದ್ದೀರಾ, ಅದನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿದ್ದೀರಾ. ನಂದು ಸ್ವಲ್ಪ ಅಭಿಪ್ರಾಯ ನಾನು ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಫ್ಯೂ ಸಜೆಷನ್ಸ್ ಫ್ರಮ್ ಮೈ ಸೈಡ್. Though I am young, though all of you are much older than me, I would like to make a few suggestions also. Few months back ನಾವು ಏನ್ ಮಾಡಿದ್ವಿ ಅಂತಂದ್ರೆ ಪೆಪ್ಪರ್ ಸ್ಪ್ರೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಎಲ್ಲ ವಿದ್ಯಾರ್ಥಿನಿಯರಿಗೆ. ಸೊ ದಿಸ್ ಇಸ್ ಅ ಸೇಫ್ಟಿ ಮೆಜರ್ ಫಾರ್ ವಿಮೆನ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ನೀವು ಕೂಡ ಪೆಪ್ಪರ್ ಸ್ಪ್ರೇ ಅವೇರ್ನೆಸ್ ನೀವು ಸ್ಪ್ರೆಡ್ ಮಾಡಿ ಎಲ್ಲ ನಮ್ಮ ಅಕ್ಕ ತಂಗಿಯ ಕೈಯಲ್ಲಿ ನೀವು ಪೆಪ್ಪರ್ ಸ್ಪ್ರೇ ಕೊಟ್ರೆ ಅವರಿಗೂ ಒಂದು ಧೈರ್ಯ ಬರುತ್ತೆ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿನಿಯರು ಅವರಿಗೆ ಬಸ್ ಮನೆ ತನಕ ಬಿಡಲ್ಲ. ಬಸ್ ಸ್ಟ್ಯಾಂಡ್ ಮನೆಗೆ ಅವ್ರು ವಾಕ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ಸಾಯಂಕಾಲ ಲೇಟ್ ಆಗುತ್ತೆ, ಬೆಳಗ್ಗೆ ಬೇಗ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರ ಮನಸ್ಸಲ್ಲಿ ಒಂದು ಭಯ ಇರುತ್ತೆ. ನೀವು ಎಷ್ಟೇ ದೊಡ್ಡವರಾದ್ರೂ if you are traveling alone, of course you will be scared. So that safety and security measure of pepper spray, if you give it into their hands, they will also have
ಅವರಿಗೂ ಧೈರ್ಯ ಇರುತ್ತೆ ನನಗೂ ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಾನು ಏನಾದರೂ ಮಾಡ್ಬೋದು ಅಂತ. ಇಷ್ಟ ಯಾಕೆ ನಾನು ಒಬ್ಬ ಚಾರ್ಟರ್ ಮೆಂಬರ್ ಇದ್ದಿದ್ದ ಕಾರಣ ರೋಟರಿ ಬಗ್ಗೆ, ರೋಟರಿಯನ್ಸ್ ಬಗ್ಗೆ, ಅವರ ಕಾರ್ಯಶೈಲಿ ಬಗ್ಗೆ ನನಗೆ ಗೊತ್ತಿದೆ. ಸಾಕಷ್ಟು ಪೋಲಿಯೋ ಇಡೀ ವರ್ಲ್ಡಲ್ಲಿ ಪೋಲಿಯೋ ಅಂದರೆ ರೋಟರಿ ಅಂದರೆ ಪೋಲಿಯೋ ಫಸ್ಟ್ ನೇಮ್ ರೋಟರಿಗೆ ಬಂದಿದೆ. ಪೋಲಿಯೋ ಒಳ್ಳೆ ಫುಲ್ ಎರಾಡಿಕೇಟ್ ಆಗಿದೆ. ಅದು ರೋಟರಿಗೆ ಸಲ್ತು, ರೋಟರಿ ಇಂಟರ್ನ್ಯಾಷನಲ್ ಸಲ್ತು ಅಂತ ಮೇಲಿಂದ ಹೇಳ್ತೀವಿ. ಸಾಕಷ್ಟು ಟೈಮಲ್ಲಿ ಸ್ಕೂಲ್ ಆಗಲಿ, ಕಾಲೇಜಸ್ ಆಗಲಿ, 3 ವೀಲರ್, ಹ್ಯಾಂಡಿಕ್ಯಾಪ್ ಬೈಸಿಕಲ್ಸ್ ಕೊಡೋದಾಗಲಿ, ಬೇರೆ ಬೇರೆ ಸ್ಕೂಲಲ್ಲಿ ಮೂಲಭೂತ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದಾಗಲಿ, ಇದು ರೋಟರಿಯ. ನಮ್ಮ ಜಿಲ್ಲೆಯಲ್ಲಿ 7-8 ರೋಟರಿ ಕ್ಲಬ್ಸ್ ಇದೆ. ಸೆಂಚುರಿ ಇರ್ಬೋದು, ಕೋರ್ಟ್ ಇರ್ಬೋದು, ಮೇನ್ ಕ್ಲಬ್ ಇರ್ಬೋದು, ಈ ತಮ್ಮ ಕ್ವೀನ್ಸ್ ಕ್ಲಬ್ ಇರ್ಬೋದು. ಎಲ್ಲರೂ ತಂದಾಗ ಒಂದು ವಿಶಿಷ್ಟತೆ, ಅವ್ರದ್ದು ಕಾರ್ಯವೈಖರಿ ಬೇರೆ ಬೇರೆ ಥರ ಇದೆ. ಅಲ್ಟಿಮೇಟ್ಲಿ ಮೋಟೋ ಈಸ್ ಸರ್ವಿಸ್. ಒಟ್ಟಲ್ಲಿ ಜನರಿಗೆ ಒಳ್ಳೇದು ಮಾಡಬೇಕು, ಜನರಿಗೆ ಒಳ್ಳೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತೆ ಸಂಘಟನೆಗಳಾಗಲಿ, ಕ್ಲಬ್ಸ್ ಆಗಲಿ, ಇದವ್ರ ಕೆಲಸ ಇರುತ್ತೆ. ಅದಕ್ಕೆ ಈ ತಾನೇ ತಾವೆಲ್ಲ ನಾಗೂರ ಹೋಗಿದ್ರಿ, ಬೇರೆ ಬೇರೆ ಟ್ರೀ ಪ್ಲಾಂಟೇಶನ್ ಆಗಲಿ, ಅನೇಮಿಯ ಬಗ್ಗೆ ಆಗಲಿ, ಈ ಥರ ಮಾಡಿ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಬೀದರ್ನ ಪ್ರತಿಷ್ಠಿತ ನಾವು ಚಿಕ್ಕಂದು ಹಿಡಿದು ಉಂಟು ಎಲ್ಲ ಗೈನಕಾಲಜಿಸ್ಟ್ ಇಲ್ಲಿ ಉಪಸ್ಥಿತರಿದ್ದೀವಿ. ಅವ್ರಿಗೆ ಕೂಡ ಕ್ಲಬ್ ಫೆಲಿಸಿಟೇಟ್ ಮಾಡೋದು ಅವರಿಗಾಗಲಿ, CSC ಆಗಲಿ, ಹಾಗೂ 6 ವರ್ಷದ ವಿದ್ಯಾರ್ಥಿನಿ ಸಿಂಧೋಲ್ ಒಂದು ಸ್ಕೇಟಿಂಗ್ನಲ್ಲಿ ನೇಷನ್ ಲೆವೆಲಲ್ಲಿ ಟಾಪ್ ಆಗಿ ಒಂದು 3-4 ಮೆಡಲ್ ಕೂಡ ಗೆದ್ದಿದ್ದಾರೆ. ಈ ಭ್ರೂಣ ಹತ್ಯೆ ಬಗ್ಗೆ ಕಳೆದ ನಾವು ಬೆಳಗಾವಿ ಅಧಿವೇಶನದಲ್ಲಿ ಇದು ಬಹಳ ಕಳೆದ ನವೆಂಬರ್-ಡಿಸೆಂಬರಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಹೆಸರಾಗಿದೆ. ಇದ್ರ ಬಗ್ಗೆ ಚಿಂತನೆ ನಡೆದಿತ್ತು. ಇಲ್ಲ ಬೀದರ್ದಲ್ಲಿ ಸಿಟೀಸ್ನಲ್ಲಿ ಏನಾಗ ನೀವು ಯಾವಾಗ ನೀವು ರೂರಲ್ ಏರಿಯಾ ಹೋಗ್ತೀರಿ, ಎಕ್ಸಾಂಪಲ್ ಮನೆ ಕಳೀತು ಕೆಲವು ಚುಡುಗುಪ್ಪ, ಬೇರೆ ಬೇರೆ ಗ್ರಾಮದಲ್ಲಿ ಯಾರಿಗೆ ಅವೇರ್ನೆಸ್ ಇರಲ್ಲ. ಯಾಕಂದ್ರೆ ಯಾವ ತಾಯಿ ಇದ್ದರೆ ನಾವು ಇರ್ತೇವೆ, ನಾವು ಜನ್ಮ ತಾಳಿದ್ರೆ ತಾಯಿ ಹೊಟ್ಟೆಲಿದ್ದಾರೆ. ಅದ್ರ ಬಗ್ಗೆ ಅವೇರ್ನೆಸ್ ಈ ಕ್ಲಬ್ ಮಾಡೋದು ತುಂಬಾ ಒಳ್ಳೇದಂತ ನಂದು ಮಂಗಳವಾರ ಮಾತಾಡಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿ ಮತ್ತು ಪ್ರಾಂಶುಪಾಲರಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವುದರ ಜೊತೆಗೆ ರೋಟರಿ ಕ್ಲಬ್ ಆಫ್ ಬೀದರ್ ಕ್ವೀನ್ಸಿನ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ನಾವು ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಹೇಳ್ತಿದ್ದೀನಿ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಮ್ಮ ಪ್ರಾಜೆಕ್ಟ್ಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದಂದರೆ ಮಾಕೆ ನಾಮ್ ಏಕ್ ಪೇಡ್ ಅಂತಕ್ಕಂಥದ್ದು ಭಾಳ ಉತ್ಸುಕತೆಯಿಂದ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ. ಇದು ಇಡೀ ಸಮಾಜಕ್ಕೆ ಒಂದು ಒಳಿತನ್ನು ತರುವಂತಹ ಒಂದು ಪ್ರಾಜೆಕ್ಟ್ ಆಗಿದೆ. ಅದನ್ನು ನಾವು ಮಾಡಲಿಕ್ಕೆ ಯೋಜನೆಯನ್ನು ಹಾಕಿಕೊಂಡ್ವಿ. ಅದ್ರ ಜೊತೆಗೆ ಹಲವಾರು ಯೋಜನೆಗಳನ್ನು ನಮ್ಮ ಬಡ ವಿದ್ಯಾರ್ಥಿಗಳಿಗಾಗಿ ಮತ್ತು ಹಳ್ಳಿಯಲ್ಲಿರ್ತಕ್ಕಂಥ ಬಡವ ಜನರಿಗಾಗಿ ನಾವು ನಮ್ಮ ಯೋಜನೆಗಳನ್ನು ಹಾಕಿಕೊಳ್ಳುವುದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಇನ್ನೂ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ಒಂದು ದೀನ ದಲಿತರಿಗಾಗಿ ನಾವು ಒಂದು ಶ್ರಮ ವಹಿಸ್ತೀವಿ ಅಂತ ಈ ಮೂಲಕ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಸುಲೋಚನಾ ಪಾಟೀಲ್ ಅಂತ, ಮುಖ್ಯ ದಂತ ವೈದ್ಯಾಧಿಕಾರಿ, ಅಳಿಕೇಡ್ ಬಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸುಮಾರು 17 ವರ್ಷದಿಂದ. ನಾನು ಈ ರೋಟರಿ ಕ್ಲಬ್ ಬೀದರ್ ಕ್ವೀನ್ಸ್ ಸೇರಿ ಒಂದು ಸುಮಾರು 10 ವರ್ಷ ಆಯಿತು. ಪ್ರತಿ ವರ್ಷವೂ ನಾವು ಅಧಿಕ ರೀತಿಯಲ್ಲಿ ನಾವು ಯೋಜನೆಗಳನ್ನು ಬಡವರ ಪರವಾಗಿರ್ಬೋದು, ಹೆಣ್ಮಕ್ಳ ಪರವಾಗಿರ್ಬೋದು, ಹಾಗೂ ದೀನ ದಲಿತರ ಪರವಾಗಿರ್ಬೋದು ಭಾಳ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು ಕ್ವೀನ್ಸ್ ಕ್ಲಬ್ಬನ್ನು ಸೇರಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕಂತ ಹೇಳ್ತೀನಿ. ಯಾಕಂದರೆ ಎಲ್ಲ ಮಹಿಳೆಯರು ಒಂದೊಂದು ರೀತಿಯಲ್ಲಿ ಅವ್ರದ್ದೇ ಆದ ಒಂದು ಕೆಲಸ ಮಾಡಬೇಕಂತ ಅಂದ್ಕೊಂಡಿರ್ತಾರೆ, ಆದರೆ ಯಾರಿಗೂ ಅವಕಾಶ ಸಿಗಲ್ಲ. ಈ ಒಂದು ಕ್ವೀನ್ಸ್ ಕ್ಲಬ್ ಹೇಗಿದೆ ಅಂದರೆ ಇದು ಒಂದು ಪ್ಲ್ಯಾಟ್ಫಾರ್ಮ್ ಅನ್ಬೋದು ನಾವು. ಈ ಕ್ಲಬ್ಬನ್ನು ಸೇರಿದರೆ ಯಾವುದೇ ಒಂದು ನೀವು ಯೋಜನೆ ಇರ್ಬೋದು, ಬಡವರಿಗೆ ತಲುಪಬೇಕನ್ನೋವಂಥ ಕಾರ್ಯಕ್ರಮ ಇರ್ಬೋದು, ಯಶಸ್ವಿಯಾಗಿ ನೀವು ದಾನ ಧರ್ಮ ಇರ್ಬೋದು, ಅಥವಾ ಫಿಸಿಕಲಿ ನೀವು ಅಲ್ಲಿ ಹೋಗಿ ಇನ್ವಾಲ್ವ್ ಆಗಿ ನಿಮ್ಮ ಒಂದು ಯಾವುದೇ ಒಂದು ಸಹಾಯ ಹಸ್ತವನ್ನು ನೀವು ಬಡವರಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಬುಡಕಟ್ಟು ಜನರಿಗಿರ್ಬೋದು ನೀವು ಸಹಾಯವನ್ನು ಕೊಡ್ಬೋದು. ಸುಮಾರು 10 ವರ್ಷದಿಂದ ಸುಮಾರು ಜನರು ನಮ್ಮ ಹತ್ರ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಆಗಿ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಹೋದ ವರ್ಷ
ರುಚಿಕಾ ಶಾ ಮೆಹ್ತಾ ಅನ್ನೋರು ನಮ್ಮ ಪ್ರೆಸಿಡೆಂಟ್ ಆಗಿದ್ದರು. ಹಾಗೆ ಡಾಕ್ಟರ್ ಸಂಧ್ಯಾ ರೆಡ್ಡಿ ಅವರು ಸೆಕ್ರೆಟ್ರಿ ಆಗಿದ್ದರು. ಹೋದ ವರ್ಷ ಕೂಡ ತುಂಬ ಯಶಸ್ವಿಯಾಗಿ ಇವರು ನಾನಾ ಕಾರ್ಯಕ್ರಮ ಯೋಜನೆಗಳನ್ನು ಮಾಡಿದ್ದಾರೆ. ನಾನು ಈ ಒಂದು ಕ್ವೀನ್ಸ್ನಲ್ಲಿ ಸೇರಬೇಕು ಅಂದರೆ ನಾವು ನೂರಾರು ವರ್ಷಗಳ ಒಂದು ತಪಸ್ಸೆ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಒಂದು ಪ್ಲ್ಯಾಟ್ಫಾರ್ಮು ಇಂಥದ್ದೊಂದು ಸಿಕ್ಕಿದೆ ಅಂದರೆ ಈ ಬೀದರ್ ಜಿಲ್ಲೆಯಲ್ಲಿ ಆಖರಿ ಹಿಂದುಳಿದ ಜಿಲ್ಲೆ ಅಂತೀವಿ ನಾವು. ಆದರೆ ಇವತ್ತು ರಾಜ್ಯದಲ್ಲೇ ನಾವು ರೋಟ್ರಿ ಕ್ವೀನ್ಸ್ ಒಂದು ಮಾದರಿಯಾಗಿ ಒಂದು ಹೆಣ್ಣು ಮಕ್ಕಳದ ಒಂದು ಪ್ರತ್ಯೇಕ ಕ್ಲಬ್ ಅಂತ ಇದ್ದರೆ ಅದು ಬೀದರಲ್ಲಿದೆ. ಸೊ ಇದನ್ನು ಹೇಳಿ ನಾನು ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ಆಯುರ್ವೇದಿಕ್ ಡಾಕ್ಟರ್ ಇದ್ದೀನಿ. ನಾವು ರೋಟ್ರಿ ಕ್ಲಬ್ ಆಫ್ ಬೀದರ್ ಕ್ವೀನ್ಸ್ ಇವತ್ತು ಇನ್ಸ್ಟಾಲೇಷನ್ ಮಾಡಿದ್ವಿ. ಮತ್ತು ರೋಟ್ರಿ ಕ್ವೀನ್ಸ್ ಸ್ಟಾರ್ಟ್ ಮಾಡಿ 10 ಇಯರ್ಸ್ ಆಯಿತು. ಅದಕ್ಕೆ ಸಲುವಾಗಿ ನಾವು 10 ಇಯರ್ಸ್ ಸೆಲೆಬ್ರೇಷನ್ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಡಾಕ್ಟರ್ಸ್ ಡೇ ಮತ್ತು CA ಡೇ ಸೆಲೆಬ್ರೇಷನ್ ಮಾಡಿ ರಾಜ್ಯದಲ್ಲಿರುವಂಥ ಎಲ್ಲ ಡಾಕ್ಟರ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಅವರನ್ನು ಸನ್ಮಾನ ಮಾಡಿದ್ವಿ. ಮತ್ತು CAಗಳನ್ನು 5 ಜನ CAಗಳನ್ನು ಸನ್ಮಾನ ಮಾಡಿದ್ವಿ. ಮತ್ತು ಇದು ರೋಟ್ರಿ ಕ್ಲಬ್ ಆಫ್ ಬೀದರ್ ಕ್ವೀನ್ಸ್ ಮಹಿಳೆಯರ ಸದಸ್ಯರು, ಎಲ್ಲ ಮಹಿಳೆಯರು. ಅದರಲ್ಲಿ ಸ್ವಲ್ಪ ಜನ ಹೌಸ್ ವೈಫ್ ಇದ್ದಾರೆ, ಡಾಕ್ಟರ್ಸು, ಇಂಜಿನಿಯರ್ಸು ಮತ್ತು CAಗಳು ಇದ್ದಾರೆ. ಅಂದರೆ ಎಲ್ಲ ಫೀಲ್ಡಲ್ಲಿ ಇರೋ ಸೇರಿ ಮಹಿಳೆಗಳು ಸೇರಿ ನಾವು ಸಮಾಜ ಸೇವೆಗಳನ್ನು ಮಾಡ್ತೀವಿ. 10 ಇಯರ್ಸಿಂದ ಸಮಾಜ ಸೇವೆ ಮಾಡ್ತಾಯಿದ್ದೀವಿ. ಆದರೂ ಇನ್ನೂ ಕೂಡ ಮುಂದೆ ಈ ಇಯರಲ್ಲಿ ನಾನು ಟ್ರೆಷರರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಮುಂದೆ ಬರುವ ದಿನದಲ್ಲಿ ನಾವು ಮಹಿಳೆಯರಿಗಾಗಿ ಮತ್ತು ಬಡ ಮಕ್ಕಳಿಗಾಗಿ ಕೆಲಸ ಮಾಡಬೇಕಂತಂದು ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ ಈ ದಿನದಲ್ಲಿ ನಾವು ಕ್ಯಾನ್ಸರ್ ನೋಡ್ತಾ ಇದ್ವಿ ಮಹಿಳೆಯರಲ್ಲಿ ತುಂಬ. CA ಸರ್ವಿಸ್ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಾಶಯ ಕ್ಯಾನ್ಸರ್ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು. ಅದ್ರ ಮೇಲೆ ನಾವು ಕೆಲಸ ಮಾಡಬೇಕಂತ ಮುಂದೆ ಪ್ಲ್ಯಾನ್ ಮಾಡಿದ್ದೀವಿ. ಧನ್ಯವಾದಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮ ನಿರ್ಮಾಣದಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಸೇರಿದಂತೆ ಅಪಾರ ಭಕ್ತಗಣ ಸಹಕಾರ ನೀಡಿದ್ದಾರೆ. ಮುಂದಾಳತ್ವ ವಹಿಸಿಕೊಂಡು ವೇದಮೂರ್ತಿ ಷಣ್ಮುಖಯ್ಯ ಸ್ವಾಮಿ ಈ ಭವ್ಯ ಮಂದಿರ ನಿರ್ಮಾಣ ಮಾಡುವಲ್ಲಿ ಹಗಲಿರುಳು ಶ್ರಮಿಸಿದ್ದಾರೆ. ನಿಜಕ್ಕೂ ನಮಗೆ ಸಂತಸ ತಂದಿದೆ ಎಂದು ರಂಭಾಪುರಿ ಪೀಠದ ಪೂಜ್ಯ ಶ್ರೀ ಸದ್ಗುರು ಪ್ರಸನ್ನ ಡಾಕ್ಟರ್ ವೀರ ಸೋಮೇಶ್ವರ್ ಶಿವಾಚಾರ್ಯ ಭಗವತ್ಪಾದರು ತಿಳಿಸಿದರು. ಗುರುವಾರ ಭಾಲ್ಕಿ ರಸ್ತೆಯಲ್ಲಿರುವ ಶ್ರೀ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮದಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆ ಹಾಗೂ ಸೇವಾರ್ಥಿಗಳಿಗೆ ಸನ್ಮಾನ ಸಮಾರಂಭ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ವೇದಮೂರ್ತಿ ಷಣ್ಮುಖಯ್ಯ ಸ್ವಾಮಿ ಅವರು ತಮ್ಮ ಇಡೀ ಜೀವನವನ್ನೇ ಪುಣ್ಯಾಶ್ರಮಕ್ಕಾಗಿ ಮುಡುಪಾಗಿಟ್ಟು ತನುಮನ ಧನದಿಂದ ಶ್ರಮಿಸಿ ಇಂದು ಭವ್ಯ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಅಲ್ಲದೆ ರಂಭಾಪುರಿ ಪೀಠಕ್ಕೆ ಒಪ್ಪಿಸುತ್ತಿದ್ದಾರೆ. ಶೀಘ್ರವೇ ಸಮರ್ಥ ಉತ್ತರಾಧಿಕಾರಿಯನ್ನು ಇಲ್ಲಿ ನೇಮಕ ಮಾಡಿ ಬರುವ ಭಕ್ತಾದಿಗಳಿಗೆ ದರ್ಶನಾಶೀರ್ವಾದ ಹಾಗೂ ಪೂಜಾದಿ ಕಾರ್ಯಕ್ರಮಗಳು ನಡೆಯುವಂತೆ ನೋಡಿಕೊಳ್ಳಲಾಗುವುದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಂದರ ಮತ್ತು ಭವ್ಯ ಪುಣ್ಯಾಶ್ರಮ ಇಲ್ಲಿ ನಿರ್ಮಾಣವಾಗಿದೆ. ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿದಂತೆ ಅಪಾರ ಭಕ್ತಾದಿಗಳು ಮಂದಿರ ನಿರ್ಮಾಣದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ನೀಡಿ ಕಾಪಾಡಲಿ ಎಂದರಲ್ಲದೆ ಪತ್ರಕರ್ತರು ಸಮಾಜದ ಕಣ್ಣುಗಳಿದ್ದಂತೆ. ಸಮಾಜದ ಏಳಿಗೆಯಲ್ಲಿ ಪತ್ರಕರ್ತರ ಪಾತ್ರ ಬಹುಮುಖ್ಯವಾಗಿದೆ. ಸಮಾಜದ ಓರೆಕೋರೆಗಳನ್ನು ತಿದ್ದುವ ಶಕ್ತಿ ಅವರಲ್ಲಿದೆ. ಹೀಗಾಗಿ ಇಂದು ಅವರಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗಿದೆ. ಅವರ ಮುಂದಿನ ಜೀವನ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಮಾತನಾಡಿ, 1 ವರ್ಷದ ಹಿಂದೆ ಇಲ್ಲಿ ಸರಿಯಾಗಿ ಜಗದ್ಗುರುಗಳು ಉಳಿದುಕೊಳ್ಳಲು ಸರಿಯಾದ ವಸತಿ ವ್ಯವಸ್ಥೆ ಇರಲಿಲ್ಲ. ಆದರೆ ಇಂದು ಇಂತಹ ಭವ್ಯ ಮಂದಿರ ವಸತಿ ವ್ಯವಸ್ಥೆಯಾಗಿದ್ದನ್ನು ಕಂಡು ನನಗೆ ಅತೀವ ಸಂತೋಷವಾಗಿದೆ. ನಿರ್ಮಾಣ ಹಂತದಲ್ಲಿರುವ ಸಮುದಾಯ ಭವನ ಶೀಘ್ರವೇ ಪೂರ್ಣಗೊಳ್ಳಲಿ. ಜಿಲ್ಲೆಯಲ್ಲಿ ಒಂದು ವೀರಶೈವ ಆಸ್ಪತ್ರೆ ನಿರ್ಮಾಣ ಆಗಬೇಕೆಂದು ಶ್ರೀಗಳ ಕನಸಿದೆ. ಅದಕ್ಕೆ ಬೇಕಾಗುವ ಅಗತ್ಯ ಸಹಕಾರ ನೀಡಲಾಗುವುದು. ಜೊತೆಗೆ ಎಲ್ಲರ ಸಹಕಾರವು ಮುಖ್ಯ ಎಂದು ಜಾಬಶೆಟ್ಟಿ ತಿಳಿಸಿದರು. ಇದೇ ವೇಳೆ ವಿದ್ಯುನ್ಮಾನ ಹಾಗೂ ಮುದ್ರಣ ಮಾಧ್ಯಮದ ಸಂಪಾದಕರು, ವರದಿಗಾರರು ಹಾಗೂ ಛಾಯಾಗ್ರಾಹಕರನ್ನು ವಿಶೇಷವಾಗಿ ರುದ್ರಾಕ್ಷಿ ಮಾಲೆ ತೊಡಿಸುವ ಮೂಲಕ ಪೂಜ್ಯ ರಂಭಾಪುರಿ ಜಗದ್ಗುರುಗಳು ಸನ್ಮಾನಿಸಿ ಗೌರವಿಸಿದರು. ಅಲ್ಲದೆ ಪುಣ್ಯಾಶ್ರಮದ ಜೀರ್ಣೋದ್ಧಾರಕ್ಕೆ ತನುಮನ ಧನದಿಂದ ಸಹಕರಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮ್ಮುಖವನ್ನು ಹುಡುಗಿಯ ಪೂಜ್ಯ ವಿರೂಪಾಕ್ಷ ಶಿವಾಚಾರ್ಯರು, ತಮಿಳುನ ಪೂಜ್ಯ ಶಿವಾನಂದ ಶಿವಾಚಾರ್ಯರು ವಹಿಸಿದರು. ಪುಣ್ಯಾಶ್ರಮದ ಸಂಚಾಲಕರಾದ ವೇದ ಮೂರ್ತಿ ಷಣ್ಮುಖಯ್ಯ ಸ್ವಾಮಿ ನೇತೃತ್ವ ವಹಿಸಿದರು. ವೇದಿಕೆ ಮೇಲೆ ಉದ್ಯಮಿ, ಹೃದಯ ರೋಗ ತಜ್ಞ ಡಾಕ್ಟರ್ ನಿತಿನ್ ಗುದ್ಗೆ, ಏಕತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪತ್ರಕರ್ತ ಶಿವಕುಮಾರ್ ಸ್ವಾಮಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಡಾಕ್ಟರ್ ಪ್ರಭುಲಿಂಗ ಸ್ವಾಮಿ, ಡಾಕ್ಟರ್ ಶಿವಾನಂದ ಚಿಕ್ಕಮಠ್, ರವಿಸ್ವಾಮಿ ಹೆಡ್ಗಪುರ್, ಅಮರ್ ಸ್ಥಾವರ್ಮಠ, ಬಸವರಾಜ್ ಕಾಮಶೆಟ್ಟಿ, ವಿಜಯಕುಮಾರ್ ಪಾಟೀಲ್ ಚಾಂಬೋಳ್, ಶ್ರೀಕಾಂತ್ ಸೋಲಾಪುರ್, ಬಸಯ್ಯ ಸ್ವಾಮಿ, ಕಾರ್ತಿಕ್ ಸ್ವಾಮಿ, ಮಹಾರುದ್ರ ಡಾಕುಳಗಿ, ದೀಪಕ್ ಮನ್ನಳ್ಳಿ, ಸಾವಯವ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ಸತೀಶ್ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಮಯ ಇಲ್ಲದಕ್ಕೆ ಒಳ್ಳೆಯ ಹೊರತು ಯಾವ ಕಾರಣದಿಂದ ಅಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ, ಇವತ್ತು ಗುಡಿ ಕಟ್ಟಡ ನೋಡಿಕೊಂಡು ಇವತ್ತ ಷಣ್ಮುಖಯ್ಯ ಸ್ವಾಮಿಯವರು ಈ ಕಟ್ಟಡ ಏನಂತಂದ್ರೆ
ಅವರು ಎಷ್ಟು ಪ್ರಯತ್ನ ಎಷ್ಟು ಕಷ್ಟದಿಂದ ಮಾಡಿದಾರೆ ಅಂತಂದ್ರೆ ಇವತ್ತು ನಮ್ಗೆ ಹೇಳಿಕ್ಕಾಗಲ್ಲ ಈ ಮಾತು. ನಾವು ನೋಡಿದ್ವಿ ಫೌಂಡೇಶನ್ ಹಾಕೋ ದಿವಸನೂ ಅವತ್ತು ನಾವು ಬಂದಿದ್ದೆವು, ಮಲ್ಲಿಕಾರ್ಜುನ ಆಗಲಿ ಮಂಜುನಾಥ್ ಆಗಲಿ ನಾವಾಗಲಿ ಎಲ್ಲರೂ ಇಲ್ಲೆಲ್ಲ ಬಂದಿದ್ದೆವು. ಜಗದ್ಗುರುಗಳು ಬಂದೇಳಕ್ಕ ಅವ್ರಿಗೆ ಇಲ್ಲಿ ಕೂಡ್ಲಕ್ ಜಾಗ ಇದ್ದಿಲ್ಲ. ಈ ರೂಮಿನಾಗ ಇವ್ರಿಗೆ ವ್ಯವಸ್ಥೆ ಹೆಂಗ್ ಮಾಡ್ತೀರಿ ನೀವು ಇಲ್ಲಿ ಅಂತ ನಾವು ಏನಾದ ಸಣ್ಣಕ್ಕೆ ಅವ್ರಿಗೆ ಸಿಟ್ಟಿಗೆ ಬಂದೆವು. ಜಗದ್ಗುರುಗಳಿಗೆ ಇಲ್ಲಿ ಇರ್ಲಿಕ್ಕೆ ಜಾಗ ಇಲ್ಲ, ಸುಮ್ಮನೆ ನೀವು ಮೇಲೆ ಕರ್ಸ್ಕೊತ್ರಿ, ಬೀದರ್ದಾಗ ಏನಾದ ಇದ್ದು ಅಲ್ಲಿ ಏನಾದ ಅಂದ್ರೆ ಇದು ಮಾಡ್ಕೊಂಡು ಇಲ್ಲಿ ಬಂದಾದ್ರೆ ಹೋಗಲ್ಲಕ್ಕ ಅಂತ ನಾವು ಕೆಲವು ಸಲ ಸಣ್ಣಕೈ ಅವ್ರಿಗೆ ಸಿಟ್ಟಿಗೆ ಬಂದಾಗ ಅವ್ರಿಗೆ ಬಹಳ ತಳಮಳ ಆಗ್ತಿತ್ತು. ಮಾತಂತೂ ಕರೆಯದ, ಯಾವ ಕಿಟಕಿಗೆ ಏನದ ಅದ್ರ ತಟ್ಟಿ ಇಲ್ಲ, ಯಾವ ಬಾಗಿಲಿಗೆ ಏನದ ತಟ್ಟಿ ಇಲ್ಲ, ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ಜಾಗ ಇಲ್ಲ, ಸನ್ನಿಧಿಯವ್ರಿಗೆ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಹೆಂಗ್ ಮಾಡ್ತೀರಿ ಅಂತ ನಾವು ಕೇಳ್ತಿದ್ದೇವೆ ನಾವೆಲ್ಲ ಭಕ್ತರಿಲ್ಲಿ. ಇವತ್ತು ನಾನು ಶಿವಶರಣಪ್ಪ ಸಿರಿ ಅವರಿಗೂ ಕೂಡ ನೆನೆಸ್ಕೊಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಅಂತ ಅವ್ರು ಕಣ್ಣೀರು ತೆಗಿತಿದ್ರು, ಹಂಗ್ ಮಾಡ್ಬೇಡ್ರಿ, ಅವ್ರಿಗೆ ಕರ್ಕೊಂಡು ಹೋಗ್ಬೇಡ್ರಿ ಬೀದರ್ಕ, ಏನಿದ್ರು ಬಿ ಅವ್ರು ಇಲ್ಲೇ ವಾಸ್ತವ್ಯ ಮಾಡಬೇಕು ಅಂದಾಗೆ ಇದು ಮಠ ಬೆಳೀತದ. ಇದು ಏನಂತಂದ್ರೆ ಮುಂದೆ ಇಲ್ಲಿ ಕಟ್ಟಡಗಳು ಪ್ರಾರಂಭ ಆಗ್ತಾವ ಅಂತ ಅನ್ನುವಂಥ ಮಾತು ಅವ್ರು ಹೇಳ್ತಿದ್ರು. ಅಂದ ಹಾಗೇನೆ ಪೂಜ್ಯ ಅಪ್ಪಾಜಿ ಅವರು ಏನಂದ್ರೆ ಆಯ್ತು ನಾನು ಇಲ್ಲೇ ವಾಸ್ತವ್ಯ ಮಾಡ್ತೀನಿ ಅಂತ ತಿಳ್ಕೊಂಡು ಕಿಟಕಿ ಇರ್ಲಾರ್ದ ರೂಮಿನಲ್ಲಿ, ತಟ್ಟಿ ಇರ್ಲಾರ್ದ ರೂಮಿನಲ್ಲಿ ಬರೇ ಪಟ್ಟಿ ಕಟ್ಟಿದ್ದೀವಿ. ನಾವು ನೆನಪದ ನನಗೆ ಕಿಟಕಿಗೂ ಪಟ್ಟಿ ಕಟ್ಟಿದ್ದೀವಿ, ಆಮೇಲೆ ಬಾಗಿಲಿಗೂ ಏನದ ಪಟ್ಟಿ ಕಟ್ಟಿದ್ದೇವೆ, ಬಾಗಿಲು ಬಿ ಇದ್ದಿಲ್ಲ. ಯಾಕ್ರಿ ಮಂಜುನಾಥ್? ಬೀದರ್ ನಗರದಲ್ಲಿರುವ ರಿಲಯನ್ಸ್ ಪೆಟ್ರೋಲ್ ಪಂಪ್ ಎದುರುಗಡೆ ಹೊಸ ಓಂ ಸಾಯಿ ಲಾಡ್ಜ್ ಉದ್ಘಾಟನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಲಾಡ್ಜ್ನ ಮಾಲೀಕರು ನಮ್ಮ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ನಮ್ಮ ಹತ್ತಿರ ಎಸಿ ರೂಮ್, ನಾನ್ ಎಸಿ ರೂಮ್ ವ್ಯವಸ್ಥೆ ಮಾಡಲಾಗಿದೆ. ಬಡವರಿಗೋಸ್ಕರ ಓಂ ಸಾಯಿ ಲಾಡ್ಜ್ ಪ್ರಾರಂಭಿಸಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಲು ಮಾಲೀಕರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕದಂಬ ಮಡಿವಾಳ ಸರ್ಕಲ್ಲಿಂದ ಹೊಸ ಬಸ್ ಸ್ಟ್ಯಾಂಡ್ ಇದು ರಿಲಯನ್ಸ್ ಪೆಟ್ರೋಲ್ ಪಂಪ್ ಅಪೋಸಿಟ್ ಓಂ ಸಾಯಿ ಲಾಡ್ಜ್ ಗುದ್ಗೆ ಕಾಂಪ್ಲೆಕ್ಸ್ ಅದರಲ್ಲಿ ಹೊಸ ಲಾಡ್ಜಿಂಗ್ ತೆಗೆದೆವು. 6 ಎ ಸಿ ರೂಮು, ನಾನ್ ಎ ಸಿ, ಬೋರ್ಡಿಂಗ್ ಟೈಪ್, ಬೋರ್ಡಿಂಗ್ ಟೈಪ್ನು ಊಟ ಅದೆಲ್ಲ ಲಾಡ್ಜ್ ಸಿಸ್ಟಮ್ ತಂದು ಊಟ ಫೆಸಿಲಿಟಿ ಕೊಡ್ತೇವೆ ಕಸ್ಟಮರ್. ಎ ಸಿ ರೂಮ್ ಇವೆ, ಶೂಟ್ ರೂಮ್ ಇಲ್ಲ. ಎ ಸಿ ರೂಮು ಡಿಲಕ್ಸ್, ನಾನ್ ಎ ಸಿ ಡಿಲಕ್ಸ್ ಬಿಲ್ಕುಲ್ ಡಿಸ್ಕೌಂಟು ಅವ್ರ ಕಡೆದು. ಏನಾರ ಒಂದು ಹಾಸ್ಪಿಟಲು ಹಿಂಗೆ ಏನಾರ ಬಂದ್ರೆ ನಮ್ಮಲ್ಲಿ ಫ್ರೀ ಉಳಿದು ಹೋಗ್ಬೋದು. ಇದು ಒಂದು ಫೆಸಿಲಿಟಿ. ಹಾಸ್ಪಿಟಲ್ ಮಜ್ಬೂರು ಏನಾರು ಇದ್ದರೆ ಹಂಗೆ ಅದನ್ನು ಕಡು ಬಡವರಿಗೆ ಅದು ನಮ್ಮ ಇದ್ರ ಕಡೆದು ಒಂದು ಇದರಿಂದ ಕಡು ಬಡವರಿಗೆ. ಉಳಿದ ರೂಮ್ ಏನದಂದ್ರೆ 800 ರೂಪಾಯಿ, ನಾನ್ ಎ ಸಿ 800 ರೂಪಾಯಿ, 1500 ರೂಪಾಯಿ ಎ ಸಿ. ಲಾಡ್ಜ್ ಹೆಸರು ಓಂ ಸಾಯಿ ಲಾಡ್ಜ್, ಅಪೋಸಿಟ್ ರಿಲಯನ್ಸ್ ಪೆಟ್ರೋಲ್ ಪಂಪ್ ಅಪೋಸಿಟ್ ಓಂ ಸಾಯಿ ಲಾಡ್ಜ್. ಮಾಜಿ ಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಲ್ಕೋಡ್ ಹನುಮಂತಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಜು ಕಡ್ಡಳ್ ಅವರ ಮಾರ್ಗದರ್ಶನದಲ್ಲಿ ಜಾಫರ್ ಕಡ್ಡಳ್ ಅಭಿಮಾನಿ ಬಳಗ ವತಿಯಿಂದ ಬೀದರ್ನ ಜಿಲ್ಲಾ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹೇಶ್ ಬಿರಾದಾರ್ ಅವರು ಚಾಲನೆ ನೀಡಿದರು. ಒಳರೋಗಿಗಳಿಗೆ ಭೇಟಿ ಆಗಿ ಅವರ ಯೋಗಕ್ಷೇಮ ವಿಚಾರಿಸಿ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಈ ಕುರಿತಾಗಿ ಯುವ ಮುಖಂಡರಾದ ಜಾಫರ್ ಕಡ್ಡಳ್, ನುರಿತ ತಜ್ಞರಾದ ಡಾಕ್ಟರ್ ಮಹೇಶ್ ಬಿರಾದಾರ್ ಹಾಗೂ ಸಂಜು ಬೇಂದ್ರೆ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ದಯಾ ಕಡ್ಡಳ್, ಸಿಎಂ ದಾಸ್, ರೋಹಿತ್ ಕಡ್ಡಳ್, ರೋಷನ್ ಮಲ್ಕಾಪುರೆ, ಜೀವನ್ ರಿಕ್ಕೆ, ಸತೀಶ್ ಗೋಡಂಪಳ್ಳಿ, ಸತೀಶ್ ಚಟ್ನಾಳಿ, ಸೋನು ಗೋಡಂಪಳ್ಳಿ, ಪವನ್ ಕುಮಾರ್, ಸ್ವಾಮಿದಾಸ್ ಚಿಟ್ಟ ಸೇರಿದಂತೆ ಇನ್ನಿತರರು ಇದ್ದರು.
ವೈಡ್ ಆಗ್ರಿ ಜರ, ವೈಡ್ ಆಗ್ರಿ ಹಿಂಗಂತ ಸರ್, ವೈಡ್ ಆಗ್ರಿ. ಹಲೋ ಮುಂದೆ ಹೋಗ್ಬಿಟ್ರು. ಹೊಲ ನಿಂದ್ರಿ, ವೈಡ್ ಆಗ್ರಿ. ಇಷ್ಟನ ಜರ ಇಂದು ನಡೆದ ಅಧಿವೇಶನದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಚುಕ್ಕೆ ಗುರುತಿನ ಪ್ರಶ್ನೆಯ ಮೇಲೆ ಮಾತನಾಡಿ ಪರಿಶಿಷ್ಟ ಪಂಗಡದ ಕಾನೂನುಗಳ ಅಭಿವೃದ್ಧಿ ಕುರಿತು ಮಾತನಾಡಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡದ ಜನ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಂದಿದ್ದು 2 ವರ್ಷಗಳಿಂದ ಸರ್ಕಾರ ಯಾವುದೇ ಅನುದಾನ ಬಿಡುಗಡೆ ಮಾಡದೆ ಪರಿಶಿಷ್ಟ ಪಂಗಡಗಳ ಸಮಾಜದ ಅಭಿವೃದ್ಧಿಗೆ ಅಡ್ಡಗಾಲು ಹಾಕಿದೆ. ಸದಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಬಗ್ಗೆ ಕಾಳಜಿ ಹೊಂದಿರುವ ಸರ್ಕಾರ ನಮ್ಮದು ಎಂದು ಹೇಳಿಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರ ಈ ಸಮಾಜದವರಿಗೆ ನೀಡಿದ ಕೊಡುಗೆ ಆದರೂ ಏನು ಎಂದು ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನಿಸಿದರು. ಶೀಘ್ರದಲ್ಲೇ ಸರ್ಕಾರ ಪರಿಶಿಷ್ಟ ಪಂಗಡದ ಸಮಾಜದ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿ ಈ ಸಮಾಜದ ಅಭಿವೃದ್ಧಿಗೆ ಮುಂದಾಗುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರು. 121 ಪರಿಶಿಷ್ಟ ಪಂಗಡ ಕಾಲನಿ ಅಭಿವೃದ್ಧಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಡ್ಬೋದು, ಇವರಿಬ್ರು ಮಾತಾಡ್ಕೊಂಡು. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಇದ್ದಾರೆ. ರಂಗಸ್ವಾಮಿ ಅವರೇ, ಸುರೇಶ್. ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಡಾಕ್ಟರ್ ಶೈಲೇಂದ್ರ ಅವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ. ಮಂಡಿಸಿದ್ರಿ ಸರ್. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದಾರಲ್ಲ, ಆನ್ಸರ್ ಕೊಟ್ಟು ನಮ್ಮ ಕ್ಷೇತ್ರ ಜನತೆ ಕೂಡ ಖುಷಿ ಆಗ್ತಾರೆ. ಒಂದು 2023-24 ಸಾಲದಲ್ಲಿ ಪರಿಶಿಷ್ಟ ಪಂಗಡ ಜನಾಂಗದ ಸಮಗ್ರ ಅಭಿವೃದ್ಧಿಗೆ ತಾವು 681 ಲಕ್ಷ ರೂಪಾಯಿಗಳು ರಾಜ್ಯ ವಲಯ ಕಾರ್ಯಕ್ರಮ, ಕೇಂದ್ರ ವಲಯ ಕೊಟ್ಟು 777 ಲಕ್ಷ ಬಿಡುಗಡೆ ಮಾಡಿರಿ ಅಂತ ಹೇಳಿದಿರ್ತಾವೆ ಇದರಲ್ಲಿ ಸ್ಕಾಲರ್ಶಿಪ್. ಅದೇ ಥರ ಎರಡನೇ ನನ್ನ ಕ್ವಶನ್ ಅಲ್ಲಿ 2023-24 ಸಾಲಿನಲ್ಲಿ ಪ್ರಗತಿ ಕಾಲನಿಗಳಿಗೆ ಹಣ ಒದಗಿಸಿರಂತ ಹೇಳಿದ್ರಿ. ಮೂರನೇದು 24-25ನೇ ಸಾಲಿನಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಅದರಲ್ಲಿ ಕೂಡ 33 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರಂತ ಹೇಳಿದಿರಿ. ಬಟ್ ಇದು ತಮಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಯಾವುದೇ 23-24 ಆಗಲಿ 24-25 ಆಗಲಿ ನವಗ್ರಾಮ ಯೋಜನೆ ಆಗಲಿ ಪ್ರಗತಿ ಕಾಲನಿ ಆಗಲಿ ST ಕಾಲನಿ ಡೆವಲಪ್ಮೆಂಟ್ಗೆ ಒಂದು ನಯಾ ಪೈಸಾ ಸರ್ಕಾರದಿಂದ ಬಂದಿಲ್ಲ. ನಾನು ಕೂಡ ಬೀದರ್ ಅಧಿಕಾರಿಗಳ ಜೊತೆ ಮಾತಾಡಿ ನಿರಂತರ ಸಂಪರ್ಕದಲ್ಲಿದ್ದೀನಿ. ಏನು ಸ್ಕಾಲರ್ಶಿಪ್ ಇದೆ ಅದಷ್ಟೇ ಬಿಡುಗಡೆ ಆಗಿದೆ. ಇದ್ಯಾವುದೋ ಡೆವಲಪ್ಮೆಂಟ್ಗೋಸ್ಕರ, ಯಾಕಂದ್ರೆ ಪ್ರತಿ ಕ್ಷೇತ್ರದಲ್ಲಿ ನಮ್ಮಲ್ಲಿ ಕುರುಬ ಜನಾಂಗ ಹಾಗೂ ಕಬ್ಬಲಿಗ ಜನಾಂಗ ಟೋಟಲ್ ಪ್ರತಿ ಕ್ಷೇತ್ರ 40,000 ಜನ ಇದ್ದಾರೆ. ಟೋಟಲ್ 6 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಯಾ ಪೈಸೆ ತಾವು ಎಷ್ಟು ರಾಜ್ಯದಲ್ಲಿ 39,000 ಕೋಟಿ ಬಜೆಟ್ ಅಲ್ಲಿ ಮೀಸಲಿಟ್ಟಿರಿ ಅಂತ ಹೇಳ್ತಾರೆ. ಈ ಸಲ 3,900 ಕೋಟಿ ಜಾಸ್ತಿ ಈ ಒಂದು ಸಮಾಜಕ್ಕೆ ನಾವು ಒಂದು ಬಜೆಟ್ ಅಲ್ಲಿ ತಾವು ಮಾಡಿದಿರಿ, ಹೆಚ್ಚಿನವರೇ ಮಾಡಿದಿರಿ ಅಂತ ಹೇಳ್ತೀರಿ. ಬಟ್ ಯಾವುದೇ ಒಂದು 2 ವರ್ಷದಲ್ಲಿ ತಾವು ಮಾತೆತ್ತರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಪ್ರಶ್ನೆ ಕೇಳಿ. ಪ್ರಶ್ನೆ ಇದರಲ್ಲೇ ಭಾಷಣವ ಇಲ್ಲ, ಇದರಲ್ಲಿ ಯಾವ ದುಡ್ಡು ಬಂದಿಲ್ಲ. ನೀವು ಮುಖ್ಯಮಂತ್ರಿಗೆ ಪ್ರಶ್ನೆ ಏನಾಗ್ಬೇಕು ಕೇಳಿ. ಈಗ ಸರ್ ಯಾವುದೇ ದುಡ್ಡು ಬಂದಿಲ್ಲ, 2 ವರ್ಷ ಆಯ್ತು. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಮ್ಮಲ್ಲಿ ಬಹಳ ಗಣನೀಯ ಜನರಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ. ಅದರಲ್ಲಿ ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು 50-55 ಸಾವಿರ ಕುರುಬ ಸಮಾಜ ಆಗಲಿ, ಕಬ್ಬಲಿಗ ಸಮಾಜ ಆಗಲಿ, ವಾಲ್ಮೀಕಿ ಸಮಾಜ ಆಗಲಿ ಇದ್ದಾರೆ. ಬಟ್ 2 ವರ್ಷದಲ್ಲಿ ಒಂದು ನಯಾ ಪೈಸಾ ಒಂದು ಕಾಲನಿಯಲ್ಲಿ ಅಭಿವೃದ್ಧಿ ಆಗಿಲ್ಲ, ಒಂದು CC ರೋಡ್ ಆಗಿಲ್ಲ, ಒಂದು ಹೈಮಾಸ್ ಲೈಟ್ ಮುಖ್ಯಮಂತ್ರಿಗಳಲ್ಲಿ ಗಮನ ಅವ್ರನ್ನ ಹರ್ಸಕ್ಕೆ ಒಂದ್ ಸ್ವಲ್ಪ ಶಾಸಕರನ್ನ ಬಿಡಕ್ ಹೇಳಿ. ಮುಖ್ಯಮಂತ್ರಿಗಳದೇ ಪ್ರಶ್ನೆ ಇರೋದ್ರಿಂದ ಅವ್ರ ಆ ಪ್ರಶ್ನೆಗೆ ಗಮನಿಸದಂಗೆ ಎಲ್ಲ MLA ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಯಾವ ತರ ಇಲ್ಲಿ ಅವರು ಪಾಪ ಮುಖ್ಯಮಂತ್ರಿಗಳಿಂದನೇ ಉತ್ತರ ಕೇಳಬೇಕು ಅಂತ ಬಯಸ್ತಾ ಇದಾರೆ ಸದಸ್ಯರು. ಆಯ್ತು ಸರ್, ಅದು ಉತ್ತರ ಕೊಟ್ರೆ, ಯಾಕಂದ್ರೆ ಇನ್ನೊಂದು ಮಾತು ಹೇಳ್ತೀನಿ. ಈಗ ಪ್ರತಿಷ್ಠಿತ ಸ್ಕೂಲ್ ಸೇರ್ಪಡೆ ಅಂತ 5ನೇ ಹಿಡಿದು 6ನೇವರೆಗೆ ಪ್ರತಿಷ್ಠಿತ ಸ್ಕೂಲ್ಗಳಿಗೆ ಸೇರ್ಪಡೆ ಇರುತ್ತೆ. ಸುಮಾರು ಒಂದು 400 ಅಪ್ಲಿಕೇಶನ್ ಬೀಳುತ್ತೆ. ಅದರಲ್ಲಿ ಓನ್ಲಿ 35 ಸೀಟ್ ಅಷ್ಟೇ ಸರ್ಕಾರದಿಂದ ರಿಸರ್ವ್ ಇದೆ. ಅದರಲ್ಲಿ
35 ಜನನೇ, ಇಷ್ಟೊಂದು ಜನಸಂಖ್ಯೆ ಇದ್ರು ಕೂಡ 35 ಜನರಿಗೆ ತಾವು ಸೇರ್ಪಡೆ ಕೂಡ ಎಲ್ಲಿ ನ್ಯಾಯ ಇದು? ಮತ್ತೆ 50,000 ಅಷ್ಟೇ ಸರ್ಕಾರದಿಂದ ಪ್ರೋತ್ಸಾಹಧನ ಸಿಗುತ್ತೆ. ಈಗ ಅನುದಾನ ಸಂಬಂಧ ಕೇಳ್ತಾ ಇದ್ರಿ, ಹೌದು ಆಯ್ತು ಕೇಳಿ. ಈಗ ನಿಮ್ಗೆ ಏನು ಬರ್ಲಿಲ್ಲ, ಒಟ್ಟು ಜಿಲ್ಲೆಗೆ ಬರ್ಲಿಲ್ಲ ಸರ್. ಆಯ್ತು, ಎಷ್ಟು ಬೇಕು ನಿಮ್ಗೆ? ಅವ್ರು ಎಷ್ಟು ಕೊಡ್ತಾರ ಎಷ್ಟು ಕೊಟ್ಟರು ಅಂತಾರೆ ಯಾರ ಶಾಸಕರು. ಅವ್ರಿಗೇನು ಅನುದಾನ ಬರ್ಲಿಲ್ಲ. ಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ಕೋತೀನಿ, ಮಾನ್ಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳಿದ್ದಾರೆ, ಅದೇ ಸಂಬಂಧಪಟ್ಟ ಮಂತ್ರಿ ಇದ್ದಾರೆ, ಫಿನಾನ್ಸ್ ಮಿನಿಸ್ಟರ್ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಬೆಲ್ದಾಳಿ ಅವರು, ನೀವು ಉತ್ತರ ಗಮನಿಸಿದ್ದೀರಿ. ಗಮನಿಸಿನ್ ಸರ್. ನಮಗೆ ಗೊತ್ತಿದ್ದಾಗೆ ತಮ್ಮದೇ ಪ್ರಶ್ನೆ 2024-25 ಬಿಡುಗಡೆಯಾದ ಮೊತ್ತ 19,76,000. 23-24 ಒಟ್ಟು 707 ಲಕ್ಷ. ಅದರೊಳಗೆ 26 ಲಕ್ಷ ಶಾಲಾ ಶುಲ್ಕ ಹಾಗೂ ನಿರ್ವಹಣಾ ವೆಚ್ಚಕ್ಕಾಗಿ 26,25,000 ಬಿಡುಗಡೆ ಆಗಿದೆ. 24-25 ಮೊದಲನೇ ಕಂತಿನೊಳಗೆ ಬಿಡುಗಡೆಯಾಗಿದ್ದು 19 ಲಕ್ಷ ಇದೆ. ಇನ್ನು ಬಾಕಿ ಇರತಕ್ಕಂಥದ್ದನ್ನು ನಾವು ಬಿಡುಗಡೆ ಮಾಡ್ತಕ್ಕಂಥ ಕ್ರಮ ತೆಗೆದುಕೊಳ್ತೀವಿ. ಒಂದು. ಎರಡನೇದು, ನಿಮ್ಮ ಕ್ಷೇತ್ರದಲ್ಲಿ ಈ ಹಣ ಬಿಡುಗಡೆ ಆಗಿಲ್ಲ, 23-24 ಬಿಡುಗಡೆ ಆಗಿಲ್ಲ ಅನ್ನುವಂಥ ಅನುಮಾನವನ್ನು ವ್ಯಕ್ತ ಮಾಡಿದಿರಿ. ನನ್ನ ಹತ್ರ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆ ಇದೆ. 2023-24 223 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. ಒಂದು ವೇಳೆ ಉತ್ತರ ಕೊಟ್ಟಾಗ್ಲಿ, ಒಂದು ಸೆಕೆಂಡ್, ಡೆವಲಪ್ಮೆಂಟ್ 223 ಲಕ್ಷ ಬಿಡುಗಡೆ ಆಗಿದೆ ಅಂತ ನನಗೆ ಈ ಸಂದರ್ಭದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಒಂದು ವೇಳೆ ಈ ಮಾಹಿತಿಯಲ್ಲಿ ಏನಾದರೂ ತಪ್ಪಿದೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಹಾಗೂ ಮುಂದಿನ ಕ್ರಮ ಏನು ಮಾಡಬೇಕು ಅಥವಾ ಈ ಹಣ ಬಿಡುಗಡೆ ಆಗಿರದೇ ಇದ್ದರೆ ಯಾವ ರೀತಿ ಕ್ರಮ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಕ್ರಮ ತಗೋತೀವಿ. ಸರ್, ಈಗ ಮನೆ ಅಧ್ಯಕ್ಷರೇ, ಸರ್ ಇಲ್ಲ ಸರ್, ದಿಸ್ ಇಸ್ ಸೀರಿಯಸ್ ಮ್ಯಾಟರ್ ಸರ್. ಪರಿಶಿಷ್ಟ ಪಂಗಡಗಳ ಸಮಾಜ ಬಹಳ ಗಣನೀಯ. ನನ್ನ ವಿಧಾನಸಭಾ ಜಿಲ್ಲೆಯಲ್ಲಿ ಪ್ರತಿ ಕ್ಷೇತ್ರ 50,000 ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲೇ ಇದ್ದಾರೆ. ನಮ್ಮಲ್ಲಿ ಕುರುಬಾಗೋ ಕಬ್ಬಲಿಗ ಸಮಾಜ ಬಹಳ ಜಾಸ್ತಿ ಇದ್ದಾರೆ. 1 ನಯಾ ಪೈಸಾ ಅವ್ರ ಡೆವಲಪ್ಮೆಂಟ್ ಈ ಸರ್ಕಾರ ಕೊಟ್ಟಿಲ್ಲ 2 ವರ್ಷದಲ್ಲಿ ಅಂದ್ರೆ ಎಷ್ಟು ತಪ್ಪಾಗುತ್ತೆ? ಆ ಜನರಿಗೆ ಏನು ಉತ್ತರ ಕೊಡಬೇಕು? ಮತ್ತೆ ಈಗ ಹೇಳಿದ್ದಾರೆ 333 ಕೋಟಿ ಡೆವಲಪ್ಮೆಂಟ್ ಕೊಟ್ಟು 1 ನಯಾ ಪೈಸೆ ಕೊಟ್ಟಿಲ್ಲ. ನಾನು ನಿನ್ನೆ ನೋಡಿದ್ದೀನಿ. ಅದನ್ನ ಹೇಳಿ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟರೆ ಅವರ ಮೇಲೆ ಆಕ್ಷನ್ ತಗೊಳ್ತಾರೆ ಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಯಾವಾಗ ಕೊಡ್ತಾರೆ ಸರ್ ಇದು? ಯಾಕಂದ್ರೆ ಈಗ ಮಾತೆತ್ತರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ನಿಮ್ಗೆ ಅನುದಾನ ಬರ್ಲಿಲ್ಲ, ಅದೊಂದು ಮನವಿ ಕೊಡಿ, ಅವ್ರು ಮತ್ತೆ ಕೊಡ್ತಾರೆ. ಸರ್ 34,000 ಕೋಟಿ ಮೀಸಲಿಟ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಸರ್ ಎಲ್ಲಿ 34,000 ಕೋಟಿ ಸರ್ ಮಾನ್ಯ ಅಧ್ಯಕ್ಷರೇ? 23-24 ಅಂಕಿ ಸಂಖ್ಯೆ ಹೇಳ್ತೇನೆ ನೋಡ್ರಿ. ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆ ಶೀರ್ಷಿಕೆಯೊಳಗ 34,90,000, ವಿದ್ಯಾರ್ಥಿ ನಿಲಯಗಳು ವಿದ್ಯಾರ್ಥಿ ವೇತನ ಮತ್ತು ಧನಸಹಾಯ ಶೀರ್ಷಿಕೆಯೊಳಗ 43 ಲಕ್ಷ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆಗೆ 84 ಲಕ್ಷ, ಕಾಯಂ ಸಿಬ್ಬಂದಿ ವೇತನಕ್ಕಾಗಿ 21 ಲಕ್ಷ ಅನುದಾನ. ಸಚಿವರೇ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರೆ. ಕೇಳೋದು ಏನಂದ್ರೆ ಸ್ಕಾಲರ್ಶಿಪ್ ಅಲ್ಲ, ಪದೇ ಅವ್ರು ಹೇಳ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಬಗ್ಗೆ ಮಾತ್ರ ಚಕ್ಕರ್ ಎತ್ತ ಇಲ್ಲ ಸರ್. ಬಂದಿದೆ ಕಾಲನಿ ಡೆವಲಪ್ಮೆಂಟ್ ಬಗ್ಗೆ ಇಷ್ಟು ಖರಾಬ್ ಆಗಿದೆ. 2 ವರ್ಷ ಆಯ್ತು, ಒಂದು ಅನುದಾನ ನಮ್ದು ಯಾರು ಶಾಸಕರಿಗೆ ಬಂದಿಲ್ಲ. ಕಾಂಗ್ರೆಸ್ ಶಾಸಕರಿಗೆ ಬಂದಿರ ನನಗೆ ಗೊತ್ತಿಲ್ಲ. ಬಂದಿದೆ ಶಾಸಕರೇ? ನಮಗೆ ಬಂದಿಲ್ಲ. ಯಾವ ಶಾಸಕರಿಗೆ ಬಂದಿಲ್ಲ? ಅಲ್ಲ, 2 ವರ್ಷ ಅಂತ ಹೇಳ್ತಾ ಇದ್ರಲ್ಲ, ಹಿಂದಿನ ಸರ್ಕಾರ ನಿಮ್ಗೆ ಕೊಟ್ಟಿಲ್ಲ. ಹಾಗಾದ್ರೆ ಹಿಂದಿನ ಸರ್ಕಾರ ಬಂದಿ ತೋರಿಸ್ ಇಲ್ಲಿದೆ ನಮ್ಮ 2 ವರ್ಷ ಅಂತ ಹೇಳ್ತಾ ಇದ್ರಲ್ಲ ಸರ್. 23, 24, 24, 25 ಈಗ ಆಯ್ತು. ಈಗ 2 ಬಜೆಟ್ ಸರ್. ಅಬ್ಬಾಯ್ ಸರ್ ಅದಕ್ಕೆ ಸರ್ ಆ ಸಮಾಜ ಅನ್ಯಾಯ ಆಗ್ಬಾರ್ದು ನಾನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ 50,000 ಜನಸಂಖ್ಯೆ ಇದೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ. ನಾವು ಏನು ಮಂಜೂರಿ ಮಾಡಿದ್ದೇವೆ, ಅವ್ರು ಏನ್ ಕೇಳಿದ್ರು ಪ್ರಶ್ನೆ, ಅದನ್ನ ವಿವರವಾಗಿ ಉತ್ತರ ಕೊಟ್ಟಿದ್ದೇವೆ. ಮತ್ತೆ 3 ವಾಲ್ಮೀಕಿ ಯಾವ ಕೆಲಸಕ್ಕಾಗಿ ನಾವು ಸರ್ಕಾರದವರು ಬಿಡುಗಡೆ ಮಾಡಬೇಕಾಗಿತ್ತು,
ಯಾವುದು ಆಗಿಲ್ಲ ಅನ್ನೋದನ್ನು ನಮ್ಮ ಗಮನಕ್ಕೆ ತಂದರೆ ತಕ್ಷಣ ಆ ಹಣ ಬಿಡುಗಡೆ ಮಾಡೋದಕ್ಕೆ ನಮ್ಮ ಬಜೆಟ್ನಲ್ಲಿದ್ದರೆ ಆ ಹಣ ಬಿಡುಗಡೆ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತೀವಿ. ಓಕೆ, ಸಂಗಮೇಶ್ ಬಿಕೆ ಸಂಗಮೇಶ್ ಅದು ಪ್ರಶ್ನೆ ಕೇಳಿ ಮಾರಾಯ. ಶೈಲೇಂದ್ರ ಒಂದ್ ನಿಮಿಷ. ದಯವಿಟ್ಟು ಹಣ ಬಿಡುಗಡೆ ಎಲ್ಲಾ ಶಾಸಕರಿಗೆ ಮಾಡಿ ನಾವು ಒಬ್ಬನೇ ಅಂತಲ್ಲ. ಆಯ್ತು, ಮನೆ ಮುಖ್ಯಮಂತ್ರಿಗಳು ಇಲ್ಲೇ ವಿನಂತಿ ಮಾಡ್ತಾರೆ ತಮಗೆ. ತಾವು ಎಷ್ಟೆಷ್ಟು ಅನುದಾನ ಈ ವರ್ಷ ಬಿಡುಗಡೆ ಮಾಡಿ ಇಲ್ಲಿ ಮೈಕ್ ಮುಂದೆ ನಿಂತು ಅನುದಾನ ಬರುವುದಿಲ್ಲ, ಅಲ್ಲಿ ಕೆಚ್ಚ ಕೂತ್ಕೊಂಡು ಮಾತಾಡಿ ಸ್ಯಾಂಕ್ಷನ್ ಮಾಡಿಕೊಂಡು ಹೋಗಿ. ಶೈಲೇಂದ್ರ, ನೀವು ಮಂತ್ರಿಗ ತೊಂದರೆ ಅನುದಾನ ಎಲ್ಲಿಂದ ಮಾಡ್ತಾರ ಅವರು ಹೇಳ್ತಾರೆ ಹಂಗ ಒಬ್ಬರಿಗೂ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದೆ ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.